ಹಾ ಹೇಳಿದ್ಲು ಸ್ವಾಮಿ, ಇಂಥ ಜಾಗಕ್ಕೆ ಹೋದ್ರೆ ಪಾರ್ಸಲ್ ಮಾಡ್ಕೊಡ್ತಾರೆ, ತಂದ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಏಯ್, ನೀವು ಸುಮ್ನೆ ರೀ ಮಾಮ್. ಅಯ್ಯ, ನನ್ನ ಎಮೋಷನ್ಸ್ ನ ಕಂಟ್ರೋಲ್ ಮಾಡ್ಬೇಡಿ ನೀವು. ಅಯ್ಯೋ ಅಕ್ಕಂಡ್ ಸ್ವಾಮಿಗಳೇ, ನೀವು ಕೊಟ್ಟಿದ್ ಹೂನ ನಮ್ಮ ಮಾಮ ವಿಶಾಲಾಕ್ಷಿ ತಲೆಗೆ ಮುಡ್ಸಿದ್ರು, ಆದ್ರೆ ಆಮೇಲೆ ಅವಳು ಚೆನ್ನಾಗಿ ನಿದ್ರೆ ಮಾಡಿದ್ಲು. ಹಾಗಾಗಲ್ವೇ? ಹಾ, ವಿಡಿಯೋನೋ ಫೋಟೋನೋ ತೆಗಿಬೇಕಾಗಿತ್ತು ನಿಮಗ್ ತೋರ್ಸೋದಕ್ಕೆ. ನಾಗರಾಜನ್ನ ತಡೆದಿದ್ರ? ನೀವು ಕೊಟ್ಟಿದ್ ಬಿಡಿ ಹೂಗಳನ್ನ ಮನೆ ಮುಂದೆನೆ ಹಾಕಿದ್ವಿ, ಆದ್ರೆ ಏನಾಯ್ತೋ ಗೊತ್ತಿಲ್ಲ, ಒಳಗ್ ಬಂದ್ಬಿಡ್ತು ಅದು. ಇರೋ ಸಾಂಬ್ರಾಣಿನೆಲ್ಲ ಕೆಂಡಕ್ ಬೀಳೋ ಹಾಗೆ ಮಾಡಿ ಫ್ಯಾಕ್ಟ್ರಿಗಳ ತರ ಮನೆ ತುಂಬಾ ಹೊಗೆ ತುಂಬಿಕೊಳ್ಳೋ ಹಾಗೆ ಮಾಡ್ತು. ಮತ್ತೆ ಆ ಮಾತು ಯಾಕೋ ಹೇಳಿಲ್ಲ ಮೂರ್ಖ? ಮಾಮ್, ಸ್ವಾಮಿಗಳ ಕೋಪ ಬಂತು, ನೀವೇ ಮಾತಾಡಿ. ಸಮಾಧಾನವಾಗಿ ನಾನ್ ಹೇಳೋದನ್ನ ಕೇಳಿಸ್ಕೊಳ್ಳಿ ಸ್ವಾಮಿ. ಹೂ ಮುಡಿಸಿದ್ಮೇಲೆ ವಿಶಾಲಾಕ್ಷಿ ಗಾಳಿ ಬಂದೋರ್ ತರ ಆಡಿದ್ಲು. ನೀನ್ ಯಾರು, ಗಾಯತ್ರಿ ದೇವಿ ಎಲ್ಲಿದ್ದಾಳೆ ಅಂತ ಕೇಳೋಷ್ಟ್ರಲ್ಲಿ ಗುರುಗಳು ಬಂದ್ರು. ಹಾವು ನಾಗರಾಜ ಕೂಡ ಅವಾಗ್ಲೇ ಬಂದಿರ್ಬೇಕು. ಹಾಗಾದ್ರೆ ಗುರುಗಳ ಸಹಾಯದಿಂದ ಮಂತ್ರ ಪುಷ್ಪವನ್ನ ದಾಡ್ಕೊಂಡ್ ಬಂದಿದೆ ಆ ಹಾವು. ಅವ್ರ ಟೈಮಿಗ್ ಬರೋದು ನಮ್ ಟೈಮ್ ಸರಿ ಇಲ್ಲ ಅಂತ ಹೀಗಾಗಿದೆ ಅನ್ಸತ್ತೆ. ಹಾಗಂತ ಇಷ್ಟಕ್ಕೆ ಸುಮ್ನೆ ಬಿಡಕ್ಕಾಗಲ್ವಲ್ಲ ಸ್ವಾಮಿ. ಹೇಳಿ, ಗಾಯತ್ರಿ ದೊಡ್ಡಮ್ಮ ಎಲ್ಲಿದ್ದಾರೆ ಅಂತ ಹೇಳಿ. ಸುಲಭವಾಗಿ ಹೇಳೋದಿದ್ರೆ ಹೀಗ್ಯಾಕಿರ್ತಾ ಇತ್ತು. ಹುಚ್ಚು ಹುಡ್ಗ ಅವಕಾಶ ಸಿಕ್ತಾಗ ಆತ್ರಕ್ ಬಿದ್ದು ಏನೋ ಕೇಳ್ದ ಅನ್ಕೊಳ್ಳಿ. ನೀವೇ ದಾರಿ ತೋರಿಸ್ಬೇಕು. ಈ ಕಡೆ ಹೋಗ್ಬೇಕಾ, ಈ ಕಡೆ ಹೋಗ್ಬೇಕಾ, ಈ ಕಡೆ ಹೋಗ್ಬೇಕಾ, ಯಾವ ಕಡೆ ಹೋಗ್ಬೇಕು ಅಂತ ಹೇಳಿ ಸ್ವಾಮಿ, ಹೊಟ್ಟೋಗ್ತೀವಿ. ಏಯ್ ತಲೆ ಕೆಟ್ಟೋನೆ, ದಾರಿ ತೋರ್ಸಿ ಅಂದ್ರೆ ವಾಪಸ್ ಹೋಗಕ್ ದಾರಿ ಅಲ್ಲ, ಪರಿಹಾರ ಹೇಳಿ ಅಂದೆ. ಇಷ್ಟೊಂದು ಅರ್ಥ ಇದೆಯಾ? ತಿಲೋತ್ತಮ, ಈ ಪುಡಿನ ತಗೊಂಡು ಹೋಗಿ. ಇದನ್ನ ಎಲ್ ಚೆಲ್ಲಿ ಅಂತೀರಾ? ಏಯ್ ನೀನಿರು, ಏನ್ ಮಾಡ್ಬೇಕು ಹೇಳಿ ಸ್ವಾಮಿ. ಈ ಪುಡಿಗೆ ನೈನಿ ಉಸಿರು ತಾಗ್ಬೇಕು. ಅದನ್ನ ಬಂಧಿಸಿ ಲಕ್ಷ್ಮೀಪುರದ ಪೆಟ್ಟಿಗೆ ಮೇಲೆ ಇಟ್ರೆ ಕಾಣೆಯಾಗಿರೋ ಗಾಯತ್ರಿ ದೇವಿ ಇರೋ ಜಾಗ ತೋರ್ಸದು. ಏಯ್ ನಗ್ಬೇಡ್ವೋ, ಶಾಪ ಕೊಡ್ತಾರೆ ಅಷ್ಟೇ. ಅಜ್ಞಾನಿಗಳು ನಗೋದು ಸುಲಭ ತಿಲೋತ್ತಮ. ವಿಷಯ ಏನು ಅಂತ ಹೇಳಕೇಳು. ಉಸಿರು ಅಂದ್ರೆ ಗಾಳಿ ಅಲ್ವಾ ಸ್ವಾಮಿ, ಅದನ್ನ ಹೇಗ್ ಬಂದ್ಸಕ್ಕಾಗತ್ತೆ? ನಿಮ್ಮ ಮಾತ್ ಕೇಳಿ ನನಗ್ ನಗು ಬಂತು. ಮೂರ್ಖ ಮಾನವ, ಕೆಲವು ಕ್ಷಣ ವಾಯುವನ್ನ ಉಸಿರಾಡಕ್ಕೆ ಬಿಡದೆ ಉಚ್ಛ್ವಾಸ ನಿಶ್ವಾಸ ಪ್ರಕ್ರಿಯೆ ನಡೆಯೋದ್ರಿಂದಾನೆ ನೀನಾಗ್ಲಿ ನಾನಾಗ್ಲಿ ಜೀವಂತ. ಆಟ ಶುರು ಆಯ್ತು. ಯಾವಾಗ ಸ್ಟಾರ್ಟ್ ಆಯ್ತು ನಮ್ಮಕ್ಕ? ನೈನಮ್ಮ ಗಾಯತ್ರಿನ ಆಟ ಆಡ್ಸ್ತಾ ಇದ್ದಾಳೆ ನೋಡಲಿ. ನೀನು ಉಲುಚಿನ ಕರ್ಕೊಂಬ ಹೋಗು. ಏನ್ ಬೇಕಾಗಿಲ್ಲ, ಬಲು ನೋಡ್ದು ಹೋದ್ರೆ ಆ ಸೌಂಡ್ಗಳು ಬೆಚ್ಚಬಿದ್ದು ಅಳ್ತಾಳೆ. ಭಯ ಕೂಡ ಅಭ್ಯಾಸ ಆಗ್ಬೇಕು ಸುಮ್ಮನ ಮಕ್ಕಳಿಗೆ. ನಾನಿ, ಗಾನವಿನ ಬದ್ರಿನಾಥನ ಕರ್ಕೊಂಡ್ ಬರಲಾ? ಸರಿ ಯಜಮಾನ್ರೆ. ಅಯ್ಯೋ, ಆ ಬಲೂನ್ ನೋಡಿ ಈ ಕಡೆನೇ ಬರ್ತಾ ಇದೆ. ಸರ್, ಅಯ್ಯೋ ಮಾಮ್, ಹುಷಾರು. ಬಲೂನ್ ನೋಡ್ಕೊಂಡ್ ಬಂದ್ರೆ ನೀವ್ ಕೆಳಗ್ ಬಿದ್ದು ಅಲ್ಲಿ ಮುರ್ಕೋತಿರತ್ತೆ. ಅಕ್ಕ ಯಾಕೆ ಮಾತಾಡ್ತಾ ಇಲ್ಲ? ಮಾಮ್ ಮನ್ಸಲ್ಲ, ಆ ಬಲೂನ್ ಮೇಲೆ ಇದೆ ಅನ್ಸುತ್ತೆ. ಅದ್ ಮಾಮೂಲಿ ಬಲೂನ್ ಅನ್ಕೊಂಡಿದ್ಯಾನ? ಏನಪ್ಪ ಅದ್ರ ಸ್ಪೆಷಲು? ಗಾಯತ್ರಿ ದೊಡ್ಡಮ್ಮ ಎಲ್ಲಿದ್ದಾರೆ ಅಂತ ದಾರಿ ತೋರಿಸುತ್ತೆ. ವಲ್ಲಭಾವ, ಮತ್ತೆ ಇದು ಹೊಸ ನಾಟಕನಾ? ಅಬ್ಬಾ, ನಾಟಕ ಅಲ್ಲ ನಯನಿ, ನಿಜಾನೇ.
ಆ ಚಿತ್ರಕ್ಕೆ ಹಾಕಿರೋಂಥ ಬಲೂನು ನೀವು ಹೇಳ್ದಾಗೆ ಆ ತಾಯಿ ಜಾಗನ ತೋರಿಸ್ಬೋದು. ಅದು ಹೇಗೆ ಮಾಮ್? ಮೊದ್ಲೇ ಹೇಳಿದ್ರೆ ನೀವ್ಯಾರೂ ನಂಬಲ್ಲ ಅಂತ ನಾನು ಹೇಳಲಿಲ್ಲ ವಿಶಾಲ್. ನನಗ್ ಗೊತ್ತಿರೋ ಸ್ವಾಮೀಜಿನ ಭೇಟಿ ಮಾಡಿದ್ದೆ. ಅವ್ರೊಂದ್ ಪುಡಿ ಕೊಟ್ಟು ಹೆತ್ತ ತಾಯಿ ನಯನಿ ಉಸಿರು ಅದಕ್ಕೆ ತಾಗ್ಬೇಕು ಅಂದ್ರು. ಅಲ್ನೋಡು, ಆ ಬಲೂನ್ ಒಳಗಡೆ ನಯನಿ ಉಸಿರು ಸೇರ್ಕೊಂಡಿದೆ. ಗಾಳಿ ತುಂಬಿದ್ಯಲ್ಲ, ಗಾಳಿಲೇ ತೇಲತ್ತೆ, ಗಾಯತ್ರಿ ಹತ್ರನೇ ಹೋಗುತ್ತೆ. ಅದ್ ಎಲ್ಲಿ ಹೋದ್ರು ಅಲ್ಲೇ ಹೋಗಿ ನೋಡ್ತೀನಿ. ಅಮ್ಮವ್ರನ್ನ ಮನೆಗೆ ಕರ್ಕೊಂಡ್ಬರ್ತೀನಿ. ನಾವು ಕಾರಲ್ಲಿ ಹೋಗ್ತೀವಿ, ನೀನ್ ಹಿಂದೆನೆ ಓಡ್ಕೊಂಡು ಬರ್ತೀಯ ನೈನಿ? ಏಯ್, ನಮ್ ಜೊತೆಗೆ ಕರ್ಕೊಂಡು ಹೋಗೋಣ ಬಿಡು. ಅಯ್ಯೋ, ಇವಾಗ ನಾನು ಏನ್ ಮಾಡ್ಲಿ? ವಿಶಾಲ್, ನಿಮ್ಮಮ್ಮನ್ನ ಹುಡುಕೋದಕ್ಕೋಸ್ಕರ ನೈನಿ ಜೊತೆ ನೀನ್ ಹೋಗ್ಬೇಕು. ಆದ್ರೆ ನನ್ ಗಂಡ ಯಾಕೆ ಹೋಗ್ತಿದ್ದಾನೆ? ಆ ಬೆಲೂನ್ ತಗೊಂಡು ನೀನು ಕೊಡ್ತೀನಿ, ನೀನ್ ತಗೋ. ಅದಕ್ಕೆ ಏಯ್ ಏಯ್ ಏಯ್, ಹೇಯ್, ಗಾಯತ್ರಿ, ಎಂತ ಕೆಲ್ಸ ಮಾಡಿದ್ಯೆ? ಅತ್ತೆ, ಮಾಮ್ ಅದಕ್ಕೆ ಹೇಗೆ ಕೊಡಿದ್ರಿ? ಸಿಗುತ್ತೋರ್ನ ಕಟ್ಟೆ ಅವಳನ್ನ. ನಾವಷ್ಟು ಕಷ್ಟಪಟ್ಟು ತಗೊಂಡ್ ಬಂದಿದ್ದನ ಹಾಳ್ ಮಾಡ್ಬಿಟ್ಲಿ ಇವಳು. ಬಲೂನ್ ಹೊಡೆದಿದ್ದಕ್ಕೆ ಭಯ ಪಟ್ಟಿರ್ಬೇಕಮ್ಮ. ಅವಳ ಮೇಲೆ ಮಂತ್ರಿಸಿರೋ ಪುಡಿ ಕೂಡ ಬಿದ್ದಿದೆ. ನೈನಿ, ಗಾಯತ್ರಿನ ಕರ್ಕೊಂಡು ಹೋಗಿ ಕ್ಲೀನ್ ಮಾಡು. ಸರಿ ಯಜಮಾನ್ರೆ. ಅತ್ತೆ, ಹಾಸಿನಿ ಅಕ್ಕಂಗೆ ಏನು ಹೇಳ್ಬೇಡಿ. ಅವರು ಬಲೂನ್ನ ತಗೊಂಡು ಯಜಮಾನ್ರು ಕೊಡೋಣ ಅಂತ ಇದ್ರು. ಅದು ಒಡೆದು ಹೋಗೋದು ಸಹಜ. ನನ್ನ ಮಗಳಿವತ್ತು ನನಗೆ ಸಿಗ್ತಾಳೆ ಅನ್ನೋದು ನನ್ನ ಹಣೆಯಲ್ಲಿ ಬರ್ತಿರ್ಲಿಲ್ಲ. ನಮ್ಮ ಅಕ್ಕನ ಮನ್ಸಿಗೆ ತುಂಬಾ ಬೇಜಾರಾಗಿದ್ರು. ಮೇಲ್ನೋಟಕ್ಕೇನು ತೋರ್ಸ್ಕೊತಾ ಇಲ್ಲ ಪಾಪ. ಎಲ್ಲ ಇವಳೆ ಮಾಡಿದ್ದು. ಏನೇ ಗುರಾಯಿಸ್ತೀಯ, ತೆಗೆದು ಬಿಟ್ರ? ವಲ್ಲಭಾ ಪ್ಲೀಸ್. ಅದಕ್ಕೆ ಒಳಗಡೆ ಹೋಗಿ. ಗಾಯತ್ರಿ ದೊಡ್ಡಮ್ಮ ಮಗು ರೂಪದಲ್ಲಿ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಗಂಡಾಂತರ ಬಂದ್ರೆ ಅದರಿಂದ ಸೃಷ್ಟಿಯಾಗುವ ಪರಿಸ್ಥಿತಿಯಿಂದ ನೈನಿ ಅದಕ್ಕೆ ಮಗುನ ಫೈಂಡ್ ಔಟ್ ಮಾಡ್ಬೋದು ಅಂತ ಹೇಳಿದ್ರು. ಆದ್ರೆ ಈ ಗಾಯತ್ರಿಗೆ ಹುಷಾರಿಲ್ಲದೆ ಇರೋದ್ರಿಂದ ಏನ್ ಯೋಚನೆ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಈ ವಿಷಯದಲ್ಲಿ ಹೆಲ್ಪ್ ಮಾಡೋದಕ್ಕಿಂತ ನಾವು ಸುಮ್ಮನೆ ಇರೋದೇ ವಾಸಿ ಕಣೋ. ಅರೆ ಅದ್ಯಾಕ್ ಬ್ರೋ ಹಾಗಂದೆ? ನಿಧಾನವಾಗಿ ನಿನಗೆ ಅರ್ಥ ಆಗುತ್ತೆ. ಅಯ್ಯೋ ಅದಕ್ಕೆ ಏನಾಯ್ತು? ಯಾರು ಅಟ್ಟಿಸ್ಕೊಂಡ್ ಬರ್ತಿರೋ ಹಾಗೆ ಯಾಕೆ ಹುಡ್ಕೊಂಡ್ ಬಂದ್ರಿ? ಇವಾಗ ಜಸ್ಟ್ ನಿಮ್ಮ ಅಮ್ಮಂಗೆ ನಿಮ್ಮ ಅಣ್ಣಂಗೆ ಇರಿಟೇಟ್ ಮಾಡ್ಬಂದೆ. ಕೋಪದಲ್ಲಿ ಹೊಡಿಯಕ್ ಬಂದ್ರು, ತಪ್ಪಿಸ್ಕೊಂಡ್ ಬಂದ್ಬಿಟ್ಟೆ. ಅದಕ್ಕೆ ಅವ್ರ ತಂಟೆಗೆ ಯಾಕೆ ಹೋಗ್ತೀರಾ? ಹಾಗಂತ ನಾವು ಅವ್ರನ್ನ ಸುಮ್ನೆ ಬಿಡಬಾರ್ದು. ಏನಾದ್ರೂ ಒಂದ್ ಷಡ್ಯಂತ್ರ ಮಾಡ್ತಾನೆ ಇರ್ತಾರೆ. ಅದಕ್ಕೆ ನೈನಿ, ಗಾಯತ್ರಿಗೆ ಹೇಗಿದೆ ಈಗ? ಜ್ವರ ಕಡಿಮೆನೇ ಆಗ್ತಿಲ್ಲ ಯಜಮಾನ್ರೆ. ಏನ್ ಮಾಡೋದು? ಹಾಲು ಕೂಡ ಕುಡಿತಾ ಇಲ್ಲ ಅವಳು. ಗಾಯತ್ರಿ ಪರಿಸ್ಥಿತಿ ಕ್ಷಣ ಕ್ಷಣಕ್ಕೂ ಹದ್ಗೆಡ್ತಾ ಇದೆ. ನನ್ಗೆ ಯಾಕೋ ಭಯ ಆಗ್ತಿದೆ. ಓ ಮೈ ಗಾಡ್. ಟೆನ್ಷನ್ ಮಾಡ್ಕೋಬಿಡಿ. ಅದಕ್ಕೆ ಚಿಲ್ಡ್ರನ್ ಸ್ಪೆಷಲಿಸ್ಟ್ ನ ಕರೆಸ್ತೀನಿ.
ಯಾರೇ ಬಂದ್ರು ಮಾತ್ರೆ ಕೊಟ್ಟು 24 ಅವರ್ಸ್ ಒಬ್ಸರ್ವ್ ಮಾಡಬೇಕು ಅಂತಾನೆ ಹೇಳೋದು. ಅಷ್ಟು ಟೈಮ್ ಇಲ್ಲ ಅಲ್ವಾ? ಏನಾಗುತ್ತಕ್ಕ? ಏನ್ ಬೇಕಾದ್ರೂ ಆಗ್ಬೋದು. ಅಂದ್ರೆ ಮಗು ಒಂದು ನಿಮಿಷ. ಅದಕ್ಕೆ ನೀವು ಹೇಳೋದ್ರಿಂದ ನೈನಿ ಗಾಬರಿ ಪಡ್ತಾಳೆ. ಹೀಗಾದ್ರೆ ಎಲ್ರೂ ಟೆನ್ಷನ್ಗೆ ಗುರಿ ಆಗ್ತೀವಿ. ಏನ್ ಮಾಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅದೇ ನನಗೆ ಹೇಳಿ ಯಜಮಾನ್ರೆ. ಇನ್ನೇನು ಅಲ್ಲ, ನಾನು ಕಷ್ಟದ ಪಾಲ್ಗೆ ಗುರಿ ಆಗ್ತೀನಿ ಅಂತ ಆ ತಾಳೆಗರಿಯಲ್ಲಿ ಬರ್ದಿದೆಯಲ್ಲ, ಅದಕ್ಕೆ ನಾನು ಮೆಂಟಲಿ ಪ್ರಿಪೇರ್ ಆಗಬೇಕು. ಬ್ರೋ, ಈಗ ಗಾಯತ್ರಿಗೆ ಬಂದಿರೋದು ಜ್ವರ, ಗಾಯತ್ರಿ ದೊಡ್ಡಮ್ಮಂಗ್ ಬರೋದು ಗಂಡಾಂತರ. ಹೆಸರು ಒಂದೇ ಆದ್ರೂ ವ್ಯಕ್ತಿ ಬೇರೆ ಅಲ್ವಾ? ಇಲ್ಲೇ ನಾವು ಡೀಪ್ ಆಗಿ ಯೋಚಿಸ್ಬೇಕು ವಿಕ್ರಾಂತ್. ಅವ್ರಾಗ್ಬೋದು, ಇವ್ರಾಗ್ಬೋದು. ಹೇಗಾಗ್ತಾರೆ ಅಕ್ಕ? ಮಗು ಏನಾಗ್ಬಿಡತ್ತೋ ಅನ್ನೋ ಟೆನ್ಷನ್ ನಲ್ಲಿ ನೀನಿರೋದ್ರಿಂದ ನಿನಗಿದ ಅರ್ಥ ಆಗ್ತಿಲ್ಲ ನೈನಿ. ಶಿವಭಕ್ತಿ ಡಮ್ಮಕ್ಕ ಏನ್ ಹೇಳಿದ್ಲು? ಮಾಮ್, ನಾವು ಕೇಳ್ದೇನೆ ನಮಗ್ ಸಮಾಧಾನ ಮಾಡ್ತಾರೆ ಅಂದ್ರೆ ಮೂಗಿಡ್ದು ಕಣ್ಮುಚ್ಚಿದ್ದಾರೆ. ಏಯ್, ನಿದ್ದೆ ಮಾಡಿಲ್ಲ ಕಣೋ, ದಿವ್ಯ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ. ಏನು ಗೊತ್ತಿಲ್ಲ. ಇವನ್ಗ ಏಯ್, ಜಾಸ್ತಿ ಮಾತಾಡಿದ್ರೆ ಶಾಪ ಕೊಟ್ಬಿಡ್ತಾರೆ. ಹುಷಾರು. ಮಾಮ್ ಎದ್ದ ಕಣ್ಬಿಟ್ರು ಮಾಮ್. ನಮಸ್ಕಾರ ಸ್ವಾಮಿ. ಏನಾದ್ರೂ ಹೇಳಿ. ಹೋಗ್ಬಿಟ್ ಬನ್ನಿ. ಹಾಗಂದ್ರೆ ಟಾಟಾ ಮಾಡೋದಲ್ಲ ಸ್ವಾಮಿ, ವಿಷಯನ ವಿವರಿಸಿ ಅಂತ. ಏನ್ ಹೇಳ್ಬೇಕು? ಶಿವನ ಪಾದದ ಕೆಳಗೆ ಇದ್ದ ಆ ಹೂವಿನಿಂದ ಮೂಲ ಸಿಗತ್ತೆ ಅಂತ ಅನ್ಕೊಂಡಿದ್ರೆ ಎಲ್ಲ ವಿರುದ್ಧವಾಗಿ ನಡೀತು. ಹುಡಿ ಕೊಟ್ಟು ಗಾಯತ್ರಿ ದೇವಿ ಎಲ್ಲಿದ್ದಾಳೆ ಅಂತ ಹುಡುಕಿ ಅಂತಂದ್ರೆ ಅದು ನಿಮ್ಮನೆಯಲ್ಲಿರೋ ಗಾಯತ್ರಿ ಪಾಪು ಮೇಲೆ ಬಿದ್ದಿದೆ ಅಂದ್ರೆ ಏನಿದರ ಅರ್ಥ? ಅರ್ಥ ಆಗಿದ್ದಿದ್ರೆ ನಿಮಗ್ ನಾವು ಕಷ್ಟನೇ ಕೊಡ್ತಿರ್ಲಿಲ್ಲ ಸ್ವಾಮಿ. ನೀವ್ ಹೇಳ್ತಿರೋದೇನ್ ಮಾಮ್? ನಾವಿವಾಗ ಈ ಸ್ವಾಮಿಗಳಿಗೆ ಕಷ್ಟ ಕೊಡ್ತಾ ಇದೀವ ಮಾಮ್? ಏ ವಲ್ಲಪ್ಪ, ನೀನ್ ಸ್ವಲ್ಪ ಹೊತ್ತು ಸೈಲೆಂಟ್ ಆಗಿರೋ. ನೀವಿವಾಗ ಭಯ ಮೂಡಲಿದ್ದೀರಾ ಅಂತ ನನ್ಗೆ ಅರ್ಥ ಆಯ್ತು ಬಿಡಿ. ನನಗೇನು ನಯನಿ ವಿಶಾಲ್ ದತ್ತಕ್ಕೆ ತಗೊಂಡಿರೋ ಅನಾಥ ಮಗುವಿನ ಬಗ್ಗೆ ಮೊದಲು ತಿಳ್ಕೊಂಡು ಅದಾದ್ಮೇಲೆ ಮಿಕ್ಕಿರುವಂತಹ ಕೆಲಸ ಮಾಡೋದೇ ಒಳ್ಳೇದು ಅಂತ ಅನಿಸ್ತಾ ಇದೆ. ಅಂದ್ರೆ ಅದ್ ಹೇಗೆ ಅಂತ ಹೇಳಿ ಸ್ವಾಮಿ. ಸ್ವಾಮಿ, ಮಾಮ್, ನಿಮ್ಗೂ ಕೂಡ. ನೀವಿಬ್ರು ನನ್ ಮಾತ್ನ ಒಂದೇ ಒಂದ್ಸಲ ಕೇಳಿ ಪ್ಲೀಸ್. ಗಾಯತ್ರಿ ದೊಡ್ಡಮ್ಮಂಗೆ ಗಂಡಾಂತರ ಅಂತ ಹೇಳಿದ್ರೆ ಹೊರತು ಆ ಹೆಸರು ಇಟ್ಕೊಂಡಿರೋ ಜೋಗಯ್ಯ ಶಾಸ್ತ್ರಿಗಳ ಮೊಮ್ಮಗಳಿಗೆ ಗಂಡಾಂತರದ ಪ್ರಭಾವ ಬೀರುತ್ತೆ ಅಂತ ಮನೆಯವರೆಲ್ಲರೂ ತುಂಬಾ ತಲೆ ಕೆಡ್ಸ್ಕೊಂಡಿದ್ದಾರೆ. ಆ ಹೆಸರಿಟ್ಕೊಂಡಿದ್ ಮಾತ್ರಕ್ಕೇನೆ ಆ ಮಗುನೇ ದೊಡ್ಡಮ್ಮ ಏನಾಗ್ಬಿಡಲ್ಲ ಅಲ್ವಾ? ಏ, ತಲೆ ಇಲ್ದೆ ಮಾತಾಡ್ಬೇಡ ಕಣ. ನಿನ್ನ ಮಗ ಅರ್ಥಗರ್ಭಿತವಾಗಿ ಮಾತಾಡಿದ್ದಾನೆ ತಿಲೋತ್ತಮ್ಮ. ನಾನು ಹೇಳಿಲ್ವಾ ಮಾಮ್? ನಾನು ಕೂಡ ಮೇಧಾವಿನೇ ಅಂತ. ಹಾಸ್ಯಾಕ್ ಮರ ಹಿಡ್ಕೊಂಡ್ ಬಂದಿದ್ದಾಳೆ. ಯಾರಿಗಾದ್ರೂ ದಾನನ? ಗಾಯತ್ರಿಗಾಗಿರೋ ಸಮಸ್ಯೆಗೆ ಇದೇ ಪರಿಹಾರ ಅಂತೆ ಚಿಕ್ಕಪ್ಪ.
ಸ್ವಲ್ಪ ಅರ್ಥ ಆಗೋ ಥರ ಹೇಳಿದ್ರೆ ಚೆನ್ನಾಗಿರುತ್ತೆ ಅದಕ್ಕೆ. ಇವ್ರ ಪ್ರಯತ್ನದಲ್ಲಿ ಅರ್ಥ ಇದೆ, ಆದ್ರೆ ರಿಸಲ್ಟ್ ಗೊತ್ತಾದ್ರೆ ಅದರ ಎಫೆಕ್ಟ್ ಬೇರೆ ತರ ಇರುತ್ತೇನೋ ಅಂತ ಭಯ ಆಗ್ತಿದೆ. ಅದಕ್ಕೆ ಪ್ರಾಬ್ಲಮ್ ಆಗೋ ಹಾಗಿದ್ರೆ ನಾವೇನು ಮಾಡದೇ ಇರೋದೇ ಒಳ್ಳೇದು ಅಲ್ವಾ? ಹಾಗೇಗಾಗುತ್ತಪ್ಪ. ಒಂದ್ ಕೆಲ್ಸನ ಒಪ್ಕೊಂಡ್ಮೇಲೆ ಅದನ್ನ ಪೂರ್ತಿ ಮಾಡ್ಬೇಕು. ಏನ್ ಮಾಡ್ತೀರಾ ಅಂತ ಅರ್ಥ ಆಗೋ ಹಾಗೆ ಹೇಳಿ ಅತ್ತೆ. ಹೆಸರಿಡ್ತಾ ಇದ್ದೀವಿ. ಯಾರಿಗೆ? ನೀನ್ ಎತ್ಕೊಂಡಿರೋ ಆ ದತ್ತು ಮಗುಗೆ. ಅತ್ತೆ, ಆ ಮಗುಗೆ ಗಾಯತ್ರಿ ಅನ್ನೋ ಹೆಸರು ಅವ್ರ ತಾತ ಜೋಗಯ್ಯ ಶಾಸ್ತ್ರಿಗಳು ಯಾವಾಗ್ಲೂ ಇಟ್ಟಿದಾರಲ್ಲ. ಇಲ್ಲೇ ಇರೋದು ನಿಜವಾದ ಟ್ವಿಸ್ಟ್. ದೊಡ್ಡತ್ತೆ ಗಾಯತ್ರಿ ದೇವಿ ಪುನರ್ಜನ್ಮ ಪಡೆದು ಎಲ್ಲೋ ಪುಟ್ ಮಗುವಾಗಿ ಇರ್ತಾರಲ್ವಾ? ಇರ್ತಾರೆ ಅಂತ ಅಲ್ಲ, ಇದಾರೆ. ಅವ್ರಿಗೆ ಅಪಾಯ ಬರ್ಬೇಕೇ ಹೊರತು ದತ್ತು ತಗೊಂಡಿರೋ ಈ ಗಾಯತ್ರಿ ಪಾಪುಗ್ ಯಾಕೆ ಬಂತು ಅಂತ ಅತ್ತೆ ಹೋಗಿ ವಿಚಾರಿಸಿದ್ರು. ಅಂದ್ರೆ ಬೇಜಾರ್ ಮಾಡ್ಕೋತಿಲ್ಲ, ವಿಚಾರಿಸಿ ಕೇಳಿದ್ವಿ. ಆಗ ಅಖಂಡ ಸ್ವಾಮಿಗಳು ಸಲಹೆನ ಕೊಟ್ರು. ನಿಮ್ಮಮ್ಮನ ಹೆಸರನ್ನ ಅದು ಕೂಡ ಅನಾಥ ಮಗುವಾಗಿರೋ ಈ ಮಗುನ ದತ್ತು ತಗೊಳೋಕ್ ಮುಂಚೆನೆ ನಿನ್ ಮಗು ಆಗಿರೋದಿಕ್ಕೆ ನಿನ್ನನ್ನ ಹೆತ್ತಿರೋ ನಿಮ್ಮಮ್ಮ ಹಸುಗೂಸಾಗಿದ್ರೂ ಕೂಡ ಇಲ್ಲಿ ತನಕ ನಿಮ್ಮನ್ನ ಸೇರ್ದೇ ಇರೋದಿಕ್ಕೆ ಇಲ್ಲೇ ನಿಮ್ ಜೊತೆಗೇನೆ ನಿಮ್ಮಮ್ಮನ ಹೆಸರಿರೋ ಈ ಮಗುಗೆ ತೊಂದ್ರೆ ತಪ್ಪಿದ್ದಲ್ಲ. ನಾನು ಒಂದೇ ಮಾತಲ್ಲಿ ಹೇಳಣ ಇನಿ, ಎಲ್ಲೋ ಇರೋ ಗಾಯತ್ರಿ ದೊಡ್ಡಮ್ಮ ಕ್ಷೇಮವಾಗಿರ್ಬೋದೇನೋ, ಆದ್ರೆ ನೀವು ದತ್ತಕ್ ತಗೊಂಡಿರೋ ತಪ್ಪಿಗೆ ಸಾರಿ, ಹೀಗಂದಿದ್ದಕ್ಕೇನು ಅನ್ಕೋಬೇಡಿ. ಈ ಮನೆಗ್ ಬಂದಿದ್ದಕ್ಕೆ, ನಿಮ್ ಮಗ್ಳಾಗಿದ್ದಕ್ಕೆ ಇವಳಿಗೆ ಕಷ್ಟ ಸುತ್ಕೊಂಡಿದೆ. ಹೆಸರು ಬದಲಾಯಿಸಿದ್ರೆ ಮತ್ತೆ ಜಿಂಗ್ ಜಿಂಗ್ ಅಂತ ಜಿಂಕೆ ತರ ಹಾರ್ತಾಳೆ ಅನ್ಕೊಂಡು ಅತ್ತೆ ಮತ್ತೆ ವಲ್ಲಭಾವ ಅಖಂಡ ಸ್ವಾಮಿಗಳನ್ನ ಭೇಟಿ ಮಾಡಿದ್ರು. ಈ ಮೊರದಲ್ಲಿ ಅಕ್ಕಿ ತಂದಿದ್ದು ಅದಕ್ಕೆನಾ? ಸೊಸೇಂದ್ರು ಮಾಡೋಂತ ಕೆಲ್ಸಕ್ಕೆ ಹೆಸರಿಡೋ ಅತ್ತೆ ಆಲ್ರೆಡಿ ಹೆಸರು ಇಡಿಸ್ಕೊಂಡಿರೋ ಎಳೆ ಮಗುಗೆ ಮತ್ತೆ ಇನ್ನೊಂದ್ ಹೆಸರಿಡ್ಬೇಕು ಅಂತ ನೋಡ್ತಾ ಇದಾರೆ. ಇದೆಲ್ಲ ಬೇಕಾ ಹೇಳಿ? ಹಾಸಿನಿ, ನಿನ್ ಹೆಸ್ರಿಗ್ ಮಾತ್ರ ದೊಡ್ಡಮ್ಮ ಅಷ್ಟೇ. ಹೆರ್ದೇ ಇದ್ರೂನು ಸ್ವಂತ ತಾಯಿಗಿಂತ ಹೆಚ್ಚಾಗಿ ನೋಡ್ಕೋತಿರೋ ನೈನಿ ಈ ಗಾಯತ್ರಿ ಜೀವ ಅಪಾಯದಿಂದ ಮುಗ್ದು ಹೋಗ್ಬಾರ್ದು ಅನ್ಕೋತಿದ್ದಾಳೆ. ಹೌದಾ? ನಿಜಾನೇ ಅತ್ತೆ. ನೈನಿ, ಮಗು ಚೆನ್ನಾಗಿರೋದು ನನಗೂ ಮುಖ್ಯ, ಆದ್ರೆ ಹೆಸರು ಬದಲಾಯಿಸಿದ್ರೆ ಅವಳು ಚೆನ್ನಾಗಿರ್ತಾಳೆ ಅಂತ ಅನ್ಕೊಳ್ಳೋದು ನಮ್ಮ ಮೂರ್ಖತನ. ಹೌದು ತಾನೆ? ನಮ್ ಗುರುಗಳಾಗಿದ್ರೆ ನಂಬೋದಿತ್ತು. ನಮಗ್ ಪರಿಚಯ ಇಲ್ಲದೆ ಇರೋ ಯಾವ್ದೋ ಸ್ವಾಮಿ ಹೇಳಿದ್ರೆ ಹೇಗ್ ನಂಬೋದು? ನಿಮ್ಮಿಷ್ಟ. ಇವತ್ತವಳ ಹೆಸರು ಬದಲಾಯಿಸಿ ನಾಳೆ ಅವಳು ಹುಷಾರಾದ್ರೆ ಆಗ ಮತ್ತೆ ಗಾಯತ್ರಿ ಅನ್ನೋ ಹೆಸರಿಂದಾನೇ ಕರಿಬೋದಲ್ವಾ? ಯೋಚನೆ ಮಾಡಿ ನೋಡಿ.
ಏನೋ ಈ ಚೋಟ್ ಮೆಣಸಿನ್ಕಾಯಿ ಚಿಕ್ಕಪ್ಪನ ಇಷ್ಟು ದಿನ ನಮಗ್ ವಿಡಿಯೋ ಕ್ಲಿಪ್ಸು ಮೆಸೇಜ್ಗಳನ್ನೆಲ್ಲ ಕಳ್ಸಿ ಗಾಬರಿ ಆಗೋಗ್ ಮಾಡಿದ್ದು. ಹೌದು ಅದಕ್ಕೆ ಚಾಕ್ಲೇಟ್ ಕಳ್ಕೊಂಡಿರೋ ಮಗು ತರ ಹೇಗ್ ನೋಡ್ತಿದ್ದಾರೆ ನೋಡಿ. ಇಷ್ಟಾದ್ಮೇಲೂ ಹೇಗ್ ನೋಡ್ತಿದಾರೆ ನೋಡು. ಅಯ್ಯೋ ಅದಕ್ಕೆ ಏಟಾಗುತ್ತೆ. ಕಲ್ಲು ತಗೊಂಡು ಅಯ್ಯೋ ಬೇಡ ಅದಕ್ಕೆ, ಸ್ವಲ್ಪ ಇರಿ ಅದಕ್ಕೆ. ಕೂಲ್ ಆಗಿರಮ್ಮ, ಕೂಲ್, ಆರಾಮಾಗಿರೋ. ನಿಮಗೆ ಅಲರ್ಟ್ ಮಾಡ್ಬೇಕು ಅಂತ ಫೋನಲ್ಲಿ ವಿಡಿಯೋ ಮಾಡಿ ನಿಮಗೆ ಕಳಿಸ್ತಾ ಇದ್ದೆ. ನನ್ ಬದ್ಲು ತಿಲೋತ್ತಮ ಅಕ್ಕನೋ ಅಥವಾ ನಿನ್ ಗಂಡನ ನೋಡಿದಿದ್ರೆ ಬ್ರಹ್ಮ ರಹಸ್ಯ ಗೊತ್ತಾಗಿದ್ದಿದ್ರೆ ಅವಾಗೇನ್ ಮಾಡ್ಬೇಕಾಯ್ತು? ಥ್ಯಾಂಕ್ಸ್ ಮಾವ. ನಾನು ಯಾರಿಗೂ ಹೇಳ್ದೆ ಇದಕ್ಕೆ. ನೀವ್ ಹೇಳಲ್ಲ ಅಂತ ಗೊತ್ತು. ಗಾಯತ್ರಿನ ನೀವು ಎತ್ಕೊಂಡು ಹೆಸರಿಡ್ತೀನಿ ಅಂತ ಹೇಳಿದಕ್ಕೆ. ಅಂದ್ರೆ ಚಿಕ್ಕಪ್ಪ ತಿಲೋತ್ತಮ ಅತ್ತೆ ಕೈಗೆ ಗಾಯತ್ರಿ ಪುಟ್ಟಿ ಸಿಗ್ದಿರೋ ಹಾಗೆ ಮಾಡಿದ್ರು ಅಂತಾಯ್ತು. ಹೌದಮ್ಮ, ಅವ್ರು ಎಲ್ಲಿ ಎತ್ಕೋತಾರೋ ಅಂತ ನಮ್ಗೆ ಮಕ್ಳಿಲ್ದಿರೋ ವಿಷಯನ ಹೇಳಿ ಹೈಲೈಟ್ ಮಾಡಿ ಡೈವರ್ಟ್ ಮಾಡ್ಬಿಟ್ಟೆ. ಆಯ್ಸಿ ಎಂತ ದುಷ್ಟರು ವಿಶಾಲು, ನಿನ್ನ ಸಾಕ್ತಾಯಿನೇ ನೀನ್ ಸ್ವಂತ ಅಮ್ಮನೆ ಕೊಂದಿದ್ದಾಳೆ ಅಂದ್ರೆ ತುಂಬಾ ಬೇಜಾರಾಗತ್ತೆ. ಅದಕ್ಕಿಂತ ಜಾಸ್ತಿ ಕೋಪ ಬರುತ್ತೆ. ನಾನ್ ಸುಮ್ಮನೆ ಇರೋದಕ್ಕೆ ಕಾರಣ ನಮ್ಮಮ್ಮನೇ. ಅವ್ರ ಮೇಲೆ ಸೇಡ್ ತೀರ್ಸ್ಕೊಳ್ಳಿ ಅನ್ನೋದಕ್ಕಷ್ಟೇ. ನಮ್ ಗಾಯತ್ರಿ ಪುಟ್ಟಿ ಒಂದ್ ಅವಕಾಶಕ್ಕೋಸ್ಕರ ಕಾಯ್ತಾನೆ ಇದೆ ಚಿಕ್ಕಪ್ಪ. ಆ ದಿನ ಆದಷ್ಟು ಬೇಗ ಬರುತ್ತೆ. ತಿಲೋತ್ತಮ ಅತ್ತೆ ಫೋಟೋಗೆ ಅವಾಗ ಹಾರ ಬೀಳುತ್ತೆ. ಪೂರ್ತಿಯಾಗಿ ಕೇಳಿಸ್ಕೊ. ಅಕ್ಕಿ ಒಂದೇ ಆಗಿದ್ರು ಸಂದರ್ಭದ ಪ್ರಕಾರ ಅದು ಅಕ್ಷತೆಯಾಗಿ, ಪ್ರಸಾದವಾಗಿ, ನೈವೇದ್ಯವಾಗಿ, ಕೊನೆಗೆ ಅನ್ನನೂ ಸೇರಿ ಈ ತರ ಹೆಸರುಗಳಲ್ಲಿ ಕರೀತಿದೀವಿ. ಗಾಯತ್ರಿ ಪಾಪು ವಿಷಯದಲ್ಲೂ ಕೂಡ ನಡೆದಿದ್ದು ಅದೇ. ಇನ್ನೊಂದ್ ಸ್ವಲ್ಪ ವಿವರವಾಗಿ ಹೇಳ್ತೀರಾ ಸ್ವಾಮಿ? ಮಾತು ನಿಮ್ ಕಿವಿಗೆ ಸೇರಿದ್ರೆ ವಿಷಯ ಅರ್ಥ ಆಗಲ್ಲ, ಮನಸ್ಸಿಗೆ ತಾಗ್ಬೇಕು. ಅದೇ ತಾಗತ್ತೆ ಅಂತಿದ್ದೀರಾ? ಮೊದ್ಲು ಆ ತರ ಯಾಕೆ ನಡೀತು ಅಂತ ಯೋಚನೆ ಮಾಡು. ಲಕ್ಷ್ಮೀಪುರದ ಪೆಟ್ಟಿಗೆ ಮೇಲಿಟ್ಟಿದ್ದ ಅಕ್ಕಿ ಪೆಟ್ಟಿಗೆ ಸಡನ್ ಆಗಿ ಓಪನ್ ಆಗಿ ಅಕ್ಕಿ ನನ್ ಮೇಲೆ ಎಗರ್ ಬಿಡ್ತು ಸ್ವಾಮಿ. ಕುಂಕುಮ ಮುಖದ ಮೇಲೆ ಬಿದ್ದು ನಮ್ಮ ಮಾಮ್ ಗುರ್ತ ಸಿಗ್ದಿರೋ ತರ ಆಗೋಗಿದ್ರು. ನಡೆದಿದ್ದು ನಿಮ್ಮ ಒಳ್ಳೇದಕ್ಕೆ ಅಂತ ನೀವು ತಿಳ್ಕೊಂಡು ಇನ್ನು ಮುಂದೆ ನೀವು ಹುಷಾರಾಗಿರೋದನ್ನ ಕಲೀರಿ. ಇನ್ನೂ ಏನಾದ್ರೂ ಆಗೋಗುತ್ತೆ ಅಂತೀರಾ ಸ್ವಾಮಿ? ಒಂದು 3 ನಿಮಿಷ ಕಣ್ಮುಚ್ಕೊಂಡು ನೋಡಿದ್ರೆ ನಿಮಗೆ ಕೇಳಿಸತ್ತೆ. ಓಕೆ. ಮಾಮ್ ಕಣ್ ಮುಚ್ಕೊಳ್ಳಿ ಮಾಮ್. ಅವ್ರು ಮುಚ್ಕೊಳ್ಳಿ ಅಂತ ಹೇಳಿದ್ರಲ್ವಾ? ಸ್ವಾಮಿ ನಾನು 1 2 3 ಕೌಂಟ್ ಮಾಡ್ತೀನಿ, ಸರಿನಾ? 1 2 3. ಏನ್ ಕೇಳಿಸ್ತಾ ಇದೆ? ಕಣ್ ಮುಚ್ಚಿದ್ರೆ ಏನೂ ಕಾಣಿಸೋದಿಲ್ಲ. ನೀವೇನೋ ಕೇಳಿಸುತ್ತೆ ಅಂತಿದ್ದೀರಾ. ಜೋಕ್ ಮಾಡ್ತಾ ಇದೀರ ಅಲ್ವಾ ಸ್ವಾಮೀಜಿ ನೀವು? ಐಫೈ ಕೊಡಿ. ಮೂರ್ಖ, ಸಾಯ್ಬೇಕು ಅಂತ ಆಸೆನಾ? ಮಾಮ್ ಹೀಗೆ ಹೇಳ್ತಿದಾರಲ್ಲ ಮಾಮ್ ಇವರು. ಕಾಮಿಡಿ ಮಾಡ್ತಾ ಇದ್ರೆ ಹಾಗೆ ಆಗತ್ತೆ. ಮತ್ತೆ ಅವರು ಪುಡಿ ಏನಾದ್ರೂ ಎರ್ಚಿದ್ರೆ ಬೂದಿ ಆಗೋಗ್ತೀವಿ ಕಣೋ. ಬಾಯಿ ಮುಚ್ಕೊಂಡಿರು ಸ್ವಲ್ಪ ಹೊತ್ತು. ಇವನ್ ಬುದ್ಧಿ ಇಲ್ದಿರೋನು ಅಂತ ಕ್ಷಮಿಸಿ ನಮ್ಗೆ ಸಲಹೆ ಕೊಡಿ ಸ್ವಾಮಿ. ತಿಲೋತ್ತಮ, ಕಣ್ಣು ಮುಚ್ಚಿ ಏಕಾಗ್ರತೆಯಿಂದ ಕೇಳಿಸ್ಕೊಂಡ್ರೆ ಮರಣ ಮೃದಂಗ ನಾದವು ಕೇಳಿಸ್ತಿತ್ತು. ಮರಣ ಮೃದಂಗ ಯಾರ್ದು ಸ್ವಾಮಿ? ಗಂಡಾಂತರ ದಾರಿನ ಬದಲಾಯಿಸಿ ಗ್ರಹದ ಬೆನ್ನು ಏರಿದೆ.
ಆ, ಸ್ವಾಮಿಗಳೇ ನನ್ಗೇನು ಅರ್ಥನೇ ಆಗ್ಲಿಲ್ಲ. ಶು ನೀನ್ ಸುಮ್ನಿರು. ನಡೆದಿದ್ದು ಆಟ, ನಡೆಯಕ್ ಹೊರಟಿರೋದು ಅಂತ್ಯ. ಹೊರಡಿ, ಇಲ್ಲಿಂದ ಹೊರಟೋಗಿ. ಸ್ವಲ್ಪ ವಿವರಿಸಿದ್ರೆ. ಹೋಗಿ ಎಂದೆ. ನಟಿಯೋ. ನೀನಾಗ ಪೋಸ್ ಕೊಟ್ರೆ ಧೂಳು ಹಿಡಿದಿರೋ ನಿನ್ ಮೈಂಡು ಮತ್ತೆ ಸರಿ ಹೋಗಿದೆ ಅಂತ ಅನ್ಕೋತಾರೆ. ಯೋಚನೆ ಮಾಡೋ ತಪ್ಪ ಹೇಳಿ. ತಪ್ಪಾಗೆಲ್ಲ ಯೋಚನೆ ಮಾಡಬಾರ್ದು. ಹೋಗ್ಲಿ, ನೀವೇ ಯೋಚನೆ ಮಾಡಿ ಹೇಳಿ. ನಮ್ಮ ಅಕ್ಕನ್ ಸ್ವಂತ ಮಗ್ಳು ಗಾನವಿ, ಹಾಸಿನಿ ಅಕ್ಕನ್ ಮಗ ಬದ್ರಿನಾಥ, ನನ್ ಮಗ್ಳು ಉಲುಚಿ. ಈ ಮೂವರು ಹಾಲ್ ಕುಡ್ದು 10 ನಿಮಿಷ ಆಗಿರತ್ತೋ ಇಲ್ವೋ ಹಸುವು ಅನ್ಕೊಂಡು ಸುಮ್ನೆ ಅಳಕ್ ಶುರು ಮಾಡ್ತಾರೆ. ಅಷ್ಟಕ್ಕೂ ನಿನ್ ಪ್ರಾಬ್ಲಮ್ ಏನೀಗ? 2 ದಿನ ಆಯ್ತು ಗಾಯತ್ರಿ ತಿಂದು ಕುಡ್ದು. ಜ್ವರ ಏನೋ ಕಮ್ಮಿ ಆಯ್ತಾದ್ರೆ ಅವಳು ಮಾತ್ರ ಗುಂಡ್ಗುಂಡಕ್ಕಿದ್ದಾಳೆ, ಸ್ವಲ್ಪ ಸ್ವರ್ಗಿಲ್ಲ. ಚೆನ್ನಾಗಿ ತಿನ್ಬೇಕು ಅಂತ ನಿಂತರ ವೇಟ್ ಮಾಡಲ್ಲ. ಜಾಸ್ತಿ ತಿಂದ್ರೆ ದಪ್ಪ ಆಗ್ಬಿಡ್ತೀವಿ ಅಂತ ಮಕ್ಕಳು ಯೋಚನೆನೂ ಮಾಡಲ್ಲ. ಮಕ್ಕಳು ಗುಣನೇ ಹಾಗೆ. ಓಕೆ, ನೇರವಾಗಿ ಕೇಳ್ತೀನಿ, ಆ ದತ್ತು ಮಗು ಗಾಯತ್ರಿಗೆ ನಿಜವಾಗ್ಲೂ ಅಪಾಯ ಇದ್ಯಾ? ಅಂದ್ರೆ ಇಲ್ಲ ಅಂತ ನೀನ್ ಹೇಳ್ತಾ ಇದೀಯಾ? ತಿಲೋತ್ತ ಮತ್ತೆ ಆ ಮಗು ಹೆಸರು ಬದಲಾಯಿಸೋಣ ಅನ್ಕೊಂಡ್ರೆ ಅದ್ ರಿವರ್ಸ್ ಆಯ್ತು. ಅದ್ರ ಜೊತೆಗೆ ನಮ್ಮಕ್ಕ ಪ್ಲೇಟ್ ಚೇಂಜ್ ಮಾಡಿ ಈಗ ಅಪಾಯ ಮನೆಯವ್ರಿಗಿರೋದು ಅಂತ ನಮ್ಮೆಲ್ರನ್ನ ಹೆದರ್ಸಿದ್ಲು. ಒಳ್ಳೇದೇ ಅಲ್ವಾ? ಚಿಕ್ಕ ಮಕ್ಕಳಿಗಾದ್ರೆ ಒಳ್ಳೆ ಭವಿಷ್ಯ ಸಿಗುತ್ತೆ. ಹೆಂಗಿದ್ರು ನಮ್ ಬದುಕ್ ಸರಿ ಇಲ್ಲ, ಸತ್ರ ಸಾಯೋಣ. ಸಿಲ್ಲಿಯಾಗಿ ಮಾತಾಡ್ಬೇಡ್ರಿ, ಡೀಪ್ ಆಗಿ ಯೋಚನೆ ಮಾಡಿದ್ರೆ ನಿಮ್ಗೆ ಗೊತ್ತಾಗತ್ತೆ. ಯಾರಿಗೂ ಗೊತ್ತಾಗ್ದಿರೋ ಹಾಗೆ ನಮ್ಮ ಅಕ್ಕ ಗಾಯತ್ರಿಗೆ ಚೆನ್ನಾಗಿ ತಿನ್ಸಿ ಕಂಟು ಬರ್ತಿ ಹಾಲನ್ ಕುಡ್ಸಿ ಅವಳು ನಾಟಕ ಆಡ್ತಿರ್ಬೋದು ಅಂತ ನಿಮ್ಗೆ ಅನ್ಸೇ ಇಲ್ವಾ? ನಿನ್ನಗನ್ಸತ್ತರ ನನ್ನನ್ನು ಅನ್ಕೋ ಅಂದ್ರೆ ಹೇಗೆ? ಅಯ್ಯೋ, ನಿಮ್ಗಿರೋ ಕೋಪನ ಯೋಚನೆಗೆ ಬದಲಾಯಿಸಿದ್ರೆ ಗೊತ್ತಾಗತ್ತೆ ರೀ. ಏಯ್, ಇಲ್ಲಿ ನೋಡು, ನೀನು ರಾತ್ರಿ ಎಲ್ಲ ಕುತ್ಕೊಂಡು ಯೋಚನೆ ಮಾಡಿದ್ರು ಉಪಯೋಗನೇ ಇಲ್ಲ. ನಾಳೆನೋ ನಾಡಿದ್ದು ಸಾವನ್ನೋದು ನಮ್ ಹಿಂದೆನೆ ಬರುತ್ತೆ ಅಂತ ಗೊತ್ತಾಗಿದೆ. ಪ್ರತಿ ವಿಷಯನೂ ಎಂಜಾಯ್ ಮಾಡೋದ್ ಬಿಟ್ಟು ಸ್ವರ್ಗದ ಬಗ್ಗೆ ಎಲ್ಲ ಯೋಚಿಸ್ತಾ ಟೈಮ್ ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ? ಸ್ವರ್ಗಕ್ ಹೋಗೋದು ಅಂದ್ರೆ ಅದೇನಾದ್ರೂ ಕೂರ್ಗ ಚಿಕ್ಕಮಂಗ್ಳೂರ? ನೀವ್ ಚೆನ್ನಾಗಿ ಹೇಳ್ತೀರಾ. ಸಾವನ್ ಮೀರಿದ ಸುಖ ಇಲ್ಲ ಅಂತ ಹೇಳಿದಾರೆ ಒಬ್ಬ ಕವಿ. ಅವನ್ ಯಾರೋ ಏನೋ ಮನೋರೋಗ ಇತ್ತನ್ಸತ್ತ ಅವನ್ಗೆ. ನಿನ್ನ ಮೀರ್ಸೋ ರೋಗಿ ಈ ಭೂಮಿ ಮೇಲೆ ಇರಲ್ಲ. 2 ದಿನದಲ್ಲಿ ನಿಮ್ಗೆ ಗೊತ್ತಾಗತ್ತೆ ರೋಗ ಯಾರ್ಗೆ ಅಂತ. ಔಷಧಿ ಬಗ್ಗೆ ಆಗ ನೀವೇ ನನ್ನ ಹತ್ರ ಬಂದ್ ಕೇಳ್ತೀರಾ ನೋಡಿ. ನೋಡ್ತೀನಿ ನಿನ್ ಮುಖನಲ್ಲ. ಶಟ್ ಅಪ್. ಬಲ್ಲಬಾ, ಮಾಮ್ ಧೈರ್ಯವಾಗಿದ್ದಾರೆ, ನೀನೇ ಭಯ ಪಡ್ತಿರೋದು. ನಿನ್ಗೇನಪ್ಪ, ನಿನ್ ಹೆಂಡತಿಗೆ ಇವಾಗ ಏನು ಸಮಸ್ಯೆ ಇಲ್ಲ. ನಿನಗ್ ಸಮಸ್ಯೆ ಬಂದ್ರೆ ಅವಳೇ ಎಲ್ಲ ಸರಿ ಮಾಡ್ತಾಳೆ. ನಿಮಗೆ ಹೀಗ್ ದಾರಿ ತಪ್ಸಕ್ಕೇನೆ ನಮ್ಮ ಅಕ್ಕ ಮತ್ತೆ ಡಮ್ಮಕ್ಕ ಹೀಗ್ ಹೇಳಿದ್ರು ಅನ್ಸತ್ತೆ. ನಂಬ್ಲಿಲ್ಲ ಅಂದ್ರೆ ನಿನ್ ಕರ್ಮ ಸುಮನ. ಅವಳು ಮಾತಿ ತಲೆ ಕೆಡಿಸ್ಕೊಳ್ದೆ ನಮ್ಮಲ್ಲಿ ಯಾರ ಪ್ರಾಣಕ್ಕೆ ಅಪಾಯ ಇದೆ ಅಂತ ಹೇಳು ಡಮ್ಮಕ್ಕ. ಇವ ಜೀವದ ಮೇಲೆ ಆಸೆ ಆಗ್ತಿದೆ ನಮ್ ಗಂಡನ್ಗೆ. ಹೋಗ್ತೀನಿ ಅಂತ ಕನ್ಫರ್ಮ್ ಆಯ್ತು ಅಂದ್ರೆ ನಿನಗೆ ಒಂದ್ ಕಿಲುಬ್ ಕಸ ಸಿಗದೆ ಇರೋ ತರ ಮಾಡೋ ಒಂದ್ ಕೆಲ್ಸ ಬಾಕಿ ಇದೆ, ಅದನ್ನ ಪೂರ್ತಿ ಮಾಡ್ಬೇಕು ಅಂತ. ಏಯ್, ನೀನ್ ಹೀಗ್ ಮಾತಾಡಿ ಜಗಳ ಸ್ಟಾರ್ಟ್ ಮಾಡಿದ್ಯಾ? ಮತ್ತಿನ್ನೇನ್ ಬ್ರೋ, ಅವಳಿಗೆ ತಮಾಷೆ ಅನ್ಸಿದ್ರೆ ಇಲ್ಲಿಂದ ಹೋಗಕ್ ಕೇಳು. ನಮ್ ಬಗ್ಗೆ ಯಾಕೆ ಹಾಗೆ ಮಾತಾಡ್ಬೇಕು? ನೀವು ಸುಮ್ಮನಿರಿ ವಿಕ್ರಾಂತ್ ಅವ್ರೆ. ಎಲ್ರು ಜಾತಕ ನೋಡಿರೋ ಡಮ್ಮಕ್ಕ ಏನ್ ಹೇಳ್ತಾಳೋ ಕೇಳೋಣ. ಡಮ್ಮೋ ಡಮ್ಮ. ಅಬ್ಬಾ, ಹೇಳು ಡಮ್ಮಕ್ಕ. ನನ್ ಗಂಡನ ನಾನೇ ಅಂತಂದ್ರೆ ನೈನಿಗೆ ನನ್ ಮಗ ಬದ್ರಿನಾಥನ್ ಜವಾಬ್ದಾರಿ ಒಪ್ಪಿಸ್ಬಿಡ್ತೀನಿ.
ನನ್ ಗಂಡ ಅಂತ ಅನ್ಕೋ, ಕೊನೆ ಸಂಸ್ಕಾರದ ವ್ಯವಸ್ಥೆ ಎಲ್ಲ ಮಾಡ್ಬೇಕಾಗತ್ತೆ. ಏನೋ ಒಂದ್ ಹೇಳಮ್ಮ. ಲೇ ನಿನ್ ಮಾತ್ಗಳೇ ಸತ್ ಹೋಗ್ತೀನಿ ಅನ್ಸುತ್ತೆ ಕಣೆ ನಾನು. ನನ್ ಮೇಲೆ ಸ್ವಲ್ಪ ಕೂಡ ಪ್ರೀತಿ ಇಲ್ವಾ ನಿನ್ಗೆ? ಅಬ್ಬಾ ಲೈಟ್ ಆಗಿ ತಗೋರಿ. ನೀವು ಸುಮ್ನಿರಿ. ಜಾತಕ ನೋಡಿದ್ಮೇಲೆ ನಿನಗೇನ್ ಅರ್ಥ ಆಯ್ತೋ ಅದನ್ನ ಹೇಳು ಡಮ್ಮಕ್ಕ. ಆಶ್ಚರ್ಯ ಗುರಿ ಮಾಡುವಂತ ವಿಷಯ ಏನು ಅಂದ್ರೆ, ಇನ್ನ 4 ರಿಂದ 8 ಗಂಟೆ ಒಳಗೆ ಈ ಮನೇಲಿರೋ ಎಲ್ರ ಜಾತಕದಲ್ಲೂ ಅಪಾಯ ಇದೆ ಅಂತ ಹೇಳ್ತಾ ಇದೆ. ಲೈಟ್ ಹೌಸ್, ಐ ಲವ್ ಯು. ಮೇಟು ಪಾಮು. ಏ ಸಾಕ್ ಮಾಡಿ. ನೀವು ನಿಮ್ ನಾಟಿ ರೊಮ್ಯಾನ್ಸು. ಆತನಿಗಿಟ್ಟಿರೋ ಸಕ್ಕರೆ ಪೊಂಗಲಿನ ನೈವೇದ್ಯನ್ನೇ ಗರುಡ ಪ್ರಸಾದ ಅಥವಾ ಗರುಡ ಪಿಂಡ ಅಂತಾರೆ. ಪಿಂಡನಾ? ಏನಪ್ಪ ಹಾಗೆ ಹೇಳ್ತ್ಯಾ? ತಿನ್ಬೇಕಾ ಬೇಡ್ವಾ? ಕಾಗೆಗಳು ಪಿಂಡ ತಿನ್ನತ್ತೆ, ನೀನ್ ಹಾಗೆ ಹೇಳಿದ್ರೆ ಹೇಗೆ? ಮಾವ, ಅದು ಲೋಕಾರೂಢಿ ಅಲ್ವಾ? ಕರೆಕ್ಟ್ ವಿಶಾಲ್. ಆ ಹುಡುಗಿ ಮಾತ್ ಕೇಳಿ ಅದನ್ನ ತಿಂತೀರಾ ಹೇಗೆ? ಇಲ್ಲ ಅತ್ತೆ, ಇವ್ರು ಹೇಳಿದ್ಮೇಲೆ ನಂಗೆ ನಮ್ ತಾತ ಹೇಳಿದ ಮಾತು ನೆನಪಾಗ್ತಿದೆ. ಯಾಸ್ತ್ರಿ ಪಿಂಡಂ ಆಸ್ನಾತಿ ತಾಸ್ತ್ರಿ ಪುತ್ರವತಿ ಭವೇತ್. ನಿಜ ಅಮ್ಮ. ನಮ್ಗೆ ಅರ್ಥ ಆಗ್ಲಿಲ್ಲ, ನಿನ್ಗೇನ್ ಅರ್ಥ ಆಯ್ತು ಅಂತ ನಿಜ ಅಂತ ಹೇಳ್ದೆ. ಅದ್ರಲ್ಲಿ ಅರ್ಥ ಆಗದೆ ಇರಕ್ಕೇನಿದೆ? ಯಾವುದೇ ಒಂದು ಹೆಂಗಸು ಗರುಡ ಪಿಂಡವನ್ನ ಪ್ರಸಾದ ಅಂತ ಭಾವಿಸಿ ತಿಂತಾಳೋ ಅವಳು ಆದಷ್ಟು ಬೇಗ ತಾಯಿ ಆಗ್ತಾಳೆ ಅಂತ ಆ ಶ್ಲೋಕದ ಅರ್ಥ. ಎಕ್ಸ್ಕ್ಯೂಸ್ ಮೀ ನಂದಿಶಾ, ಇವಾಗ ಈ ಗರುಡ ಪಿಂಡನ ನಮ್ಮ ಅತ್ತೇನು ತಿಂದ್ರು ಅಂತ ಅನ್ಕೋ. 1 ವರ್ಷ ಆದ್ಮೇಲೆ ಅವ್ರಿಗೂ ಮಗು ಹುಟ್ಟುತ್ತಾ? ಏಯ್ ಬಾಯ್ ಮುಚ್ಚೆ ನೀನು. ಎಲ್ಲೇನ್ ಮಾತಾಡ್ಬೇಕು ಗೊತ್ತಿಲ್ಲ ನಿನ್ಗೆ. ಏನಾದ್ರೂ ಧರ್ಮ ಸಂದೇಹ ಇದ್ರೆ ತಕ್ಷಣ ಕ್ಲಿಯರ್ ಮಾಡ್ಕೋಬೇಕು ಅಂತ ಹೇಳ್ತಾರಲ್ವಾ ಅತ್ತೆ? ಈ ಸಾಂಸಾರಿಕವಾದ ಜೈವಿಕ ಜೀವನದಲ್ಲಿ ಸಮಸ್ಯೆಗಳು ಇಲ್ಲದೆ ಹೋದ್ರೆ ತಂದೆ ತಾಯಿಗಳಾಗ್ತಾರೆ ಮಾತೆ. ಸುಮ್ನೆ ಇರಪ್ಪ ನೀನು. ಮೊದ್ಲೇ ನಮ್ ಜಗದೀಶ್ ಅಣ್ಣ ನಮ್ ದೇಶದಲ್ಲೇ ಇಲ್ಲ. ಭಾವ ಇಲ್ಲ ಅಂತಂದ್ರೇನೆ. ನಿಲ್ಲಿಸ್ತೀರಾ ನೀವು? ಈ ಹುಡುಗಿ ತಾಯಿ ತರ ವೇಷ ಹಾಕೊಂಡ್ ಬಂದು ಪ್ರಸಾದನ ಪಿಂಡ ಅಂತ ಹೇಳಿ ಎಲ್ರಿಗೂ ಚಳ್ಳೆ ಹಣ್ಣು ತಿನ್ನಿಸ್ತಾ ಇದ್ರೆ ನೀವದನ್ನ ಸೀರಿಯಸ್ ಆಗಿ ತಗೋತಾ ಇದ್ದೀರಾ? ಇದು ಹಾಸ್ಯ ಅಲ್ಲ, ನಿಜಾನೇ. ಓಹೋ, ನೀನ್ ಗುಡಿಲ್ ಕೊಟ್ಟಿದ್ ಗರುಡ ಪಿಂಡನ ಸ್ವಲ್ಪ ತಿಂದಿದ್ದಕ್ಕೇನಾ ನೀನ್ ಗರ್ಭಿಣಿಯಾಗಿ ಮನೆಗ್ ಬಂದಿರೋದು? ಹಾ, ಅದು ಸರಿಯಾಗಿ ಕೇಳ್ದೆ ಸುಮನ. ಆಗಿದ್ದೇನು ಆಗೋಯ್ತು. ಈಗ್ಲಾದ್ರೂ ಈ ಗರುಡ ಪಿಂಡನ್ ಸ್ವೀಕರಿಸಿ ಆದಷ್ಟು ಬೇಗ ತಾಯಿಯಾಗು. ನನ್ ತಾಯಿ ಆಗಿದ್ ಬಗ್ಗೆ ಎಲ್ಲಾ ಡೀಟೇಲ್ಸ್ನು ನಿನ್ನಂತವ್ರಿಗೆ ಹೇಳ್ದವ್ರನ್ನ ಮೊದ್ಲನ್ಬೇಕು. ಮನೆ ರಹಸ್ಯನ ಹೊರಗ್ನವ್ರಿಗೆ ಯಾಕೆ ಹೇಳ್ತೀರಾ? ನನ್ ಮರ್ಯಾದೆ ತೆಗ್ಯಕ? ವಿಶಾಲಾಕ್ಷಿಗೆ ಯಾರು ಹೇಳಿಲ್ಲ. ಕಣ್ಮುಂದೆ ನಡೀತಿದ್ರು ಕಂಡಿಡಿಯಕ್ಕಾಗಲ್ವಾ? ಅವರು ಇವರು ಯಾಕೆ, ನೀವೇ ತಿನ್ಬಿಡಿ. ನನ್ ಗಂಡಂಗೂ ನಂಗೂ ಹೊಂದಾಣಿಕೆ ಇಲ್ದೇ ಇದ್ರು ವಿಶಾಲಾಕ್ಷಮ್ನವ್ರನ್ನ ಸ್ಮರಿಸ್ಕೊಂಡು ಈ ಗರುಡ ಪಿಂಡನ ತಗೋತೀನಿ. ಆತರ ಏನಿಲ್ಲ ಅತ್ತೆ, ಸಡನ್ ಆಗಿ ಬಂದಿದ್ದಕ್ಕೆ ಸ್ವಲ್ಪ ಭಯ ಆಯ್ತಷ್ಟೇ.
ಭಯಕ್ಕೆ ಮೈಕೈ ಎಲ್ಲ ನಡುಗಿ ಆಮೇಲೆ ಸರಿ ಹೋಗತ್ತೆ. ಆದ್ರೆ ಮರ್ಯಾದೆ ಹೋದ್ರೆ ಬದುಕಿರೋ ಅಷ್ಟು ದಿನ ಯಾವ್ದ್ರಲ್ಲೂ ಆಸಕ್ತಿ ಇರಲ್ಲ. ಇವಾಗ ಯಾರ್ ಮರ್ಯಾದೆ ಹೋಯ್ತು ಅಂತ ಮಾಮ್? ಚಿಕ್ಕ ಸೊಸೆ ಮರ್ಯಾದೆ ತೆಗಿಬೇಕು ಅಂತಿದ್ದಾಳಲ್ವೋ? ಯಾರು? ವಿಶಾಲಾಕ್ಷಿ. ನಿಮ್ಮ ಅಕ್ಕ ಅನ್ಕೊಂಡ ಸುಮನ? ಅಲ್ಲ, ಏನೋ ಹೇಳಕ್ಕಾಗಲ್ಲ. ನಯನಿನೇ ಹಾಗ್ ಮಾತಾಡು ಅಂತ ಈ ಫೈಲ್ ಕೊಟ್ಟು ಹೇಳಿರ್ಬೋದಲ್ವಾ? ಯಾವ ಫೈಲ್ ಅತ್ತೆ ಅದು? ನೀನ್ ಯಾರಿಗೂ ಗೊತ್ತಾಗ್ದಿರೋ ಹಾಗೆ ಸಖಿ ಗರ್ಭಕೋಶನ ನಿನ್ ಬಾಡಿಗೆ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೊಂಡಿರೋ ಹಾಸ್ಪಿಟಲ್ ರೆಕಾರ್ಡ್ಸ್ ಮತ್ತೆ ಎಲ್ಲಾ ಡೇಟಾ ಇರೋ ಫೈಲು. ಇದ್ ನಿಮ್ಗೆಲ್ ಸಿಕ್ತು? ನಾವು ದಾರಿಲಿ ಹೋದಾಗ ಅದು ನಮಗ್ ಸಿಗೋದಕ್ಕೆ ನೀನದನ್ನ ಬೀಳ್ಸಿಲ್ಲ ಅಲ್ವಾ ಸುಮನ? ಅದನ್ನೇ ಕೇಳ್ತಿದ್ದೀನಿ ಬಾಬಾ. ಇದ್ ನನ್ ರೂಮಲ್ಲಿ ಸೇಫ್ ಆಗಿತ್ತು. ನಿಜ ಹೇಳಿದ್ರೆ ನಿನಗೆ ಆಶ್ಚರ್ಯ ಆಗತ್ತೆ. ಈ ಫೈಲ್ ನನಗ್ ಕೊಟ್ಟಿದ್ದು ಯಾರೂ ಅಲ್ಲ, ನಮ್ಮ ಅಕ್ಕನ. ಇನ್ನೊಂದ್ ಸ್ವಲ್ಪ ಅಡ್ವಾನ್ಸ್ ಆಗಿ ಯೋಚನೆ ಮಾಡಿದ್ರೆ ವಿಶಾಲಾಕ್ಷಿ ಅಂತ ಹೇಳ್ಬಿಡ್ತೀಯಾ? ಅವಳ ಹತ್ರ ಇದು ಹೇಗ್ ಬಂತು? ನಿಮ್ಮಕ್ಕನೇ ಕೊಟ್ಟಿರ್ಬೋದು. ಶ್ರೀಶೈಲ, ಕೈಲಾಸ ಅಂತ ಒಂದ್ ನಿಮಿಷ ಒಂದ್ ಕಡೆ ನಿಲ್ದೇ ಇರೋ ಹುಡುಗಿ ಆ ವಿಶಾಲಾಕ್ಷಿಗೆ ಇಷ್ಟೊಂದು ವಿವರ ಇರೋ ಫೈಲ್ ಕೊಟ್ರೆ ನಿನ್ ಬಗ್ಗೆ ಗುಡಿಗ್ ಬರೋ ಭಕ್ತರಿಗೆಲ್ಲ ಮೈಕ್ ಹಿಡ್ಕೊಂಡು ಹೇಳಲ್ವಾ ಹೇಳು? ಪ್ರಸಾದ ಕೊಡ್ತಾ ನಿನ್ ಮರ್ಯಾದೆ ತೆಗೆದು ನೀನ್ ಎಲ್ಲ ಬಿಟ್ಬಿಟ್ಟಿದ್ಯಾ ಅಂತ ಪ್ರಚಾರ ಮಾಡೋದಕ್ಕೆ ಅವಳನ್ನ ಇಟ್ಕೊಂಡಿದಾರವ್ರು. ನಿಮ್ಮ ಅಕ್ಕ ಆ ದತ್ತು ಗಾಯತ್ರಿ ವಿಶಾಲಾಕ್ಷಿ. ಈಗ್ಲೇ ಹೋಗಿ ನಾನು ನಮ್ಮ ಅಕ್ಕನ್ ಕ್ವೆಶ್ಚನ್ ಮಾಡ್ತೀನಿ. ಇವಳು ನಿಜವಾಗ್ಲೂ ಮಾಡ್ತಾಳ ಮಾಮ್? ಇವನ್ ಜೋಕ್ ಮಾಡಿದ್ರು ನೀನು ನಯನಿ ವಿಷಯದಲ್ಲಿ ಸೀರಿಯಸ್ ಆಗ್ಬೇಡ ಸುಮನ. ಹೀಗೆಲ್ಲ ಮಾಡಿದ್ರೆ ಸುಮ್ನೆ ಇರ್ಬೇಕಾತೆ. ಬುದ್ಧಿ ಕಲ್ಸು. ಆದ್ರೆ ನಿಮ್ಮಕ್ಕನ್ಗಲ್ಲ, 10 ಜನರಿಗೆ ಪಬ್ಲಿಸಿಟಿ ಮಾಡೋ ಆ ವಿಶಾಲಾಕ್ಷಿಗೆ. ಅವಳಿಗೇನು ಅರ್ಥ ಆಗಲ್ಲ ಅತ್ತೆ. ನಾವೊಂದ್ ಹೇಳಿದ್ರೆ ಅವಳು ಇನ್ನೊಂದ್ ಮಾಡ್ತಾಳೆ. ನೀನೇನಾದ್ರೂ ಅವಳನ್ನ ಬಿಟ್ ಕಳ್ಸಿದ್ರೆ ನಿನ್ ಮಾನ ಮರ್ಯಾದೆನೆಲ್ಲ ಗಂಗೆಲಿ ತರ್ಪಣ ಬಿಡ್ಬೇಕಾಗತ್ತೆ. ಹೇಗೆ ಅಂತೀಯಾ? ಆಗ ನೀನೇ ಗುರ್ತಿಡಿದ್ಯಾ ಅಮ್ಮ? ವಿಶಾಲಾಕ್ಷಿ, ನಿಮ್ಮಮ್ಮನ ಉದ್ದೇಶ ಏನು ಅಂದ್ರೆ ನೀನ್ ಚಿಕ್ಕ ಹುಡುಗಿ ತರನೇ ಇದ್ರೆ ಈಗ ನಿನಗೆ ತಿನ್ನಿಸ್ತಿರೋ ಹಾಗೇನೆ ಮುಂದೇನೂ ನಿನಗೆ ಕೈತು ತಿನ್ನಿಸ್ತಾ ನಿನ್ನ ದೊಡ್ಡವಳಾಗಿ ಮಾಡ್ಬೇಕು ಅಂತ. ಓಹೋ, ಹಾಗನ್ಕೊಂಡ್ರಾ? ಹೌದು. ಹಾಗಾದ್ರೆ ಒಂದ್ ನಿಮಿಷ ಇಲ್ಲಿ ಕೊಡಮ್ಮ. ಅಪ್ಪ ತಿನ್ನು. ಅಮ್ಮ ನೀನು ಅಷ್ಟೇ. ನಮ್ಮಿಬ್ರಿಗೆ ತಿನ್ನಮ್ಮ ಹೇಳ್ತೀನಿ. ನೀನ್ ನನಗ್ ತಿನ್ಸ್ತಿರ್ಬೇಕಾದ್ರೆ ಚಿಕ್ಕ ಹುಡುಗಿ ತರ ಕಾಣಿಸ್ತಾ ಇಲ್ವಾ? ಅದೇ ನಾನ್ ನಿಮಗ್ ತಿನ್ಸ್ತಿದ್ರೆ ನಿಮ್ ತಾಯಿನೇ ಏನು ಅಂತ ಅನಿಸ್ತು ನನ್ಗೆ, ಗೊತ್ತಾ? ಏನಾದ್ರೂ ಹೇಳಿದ್ರೆ ಹೀಗೆ. ನಾಯಿನಿ ಬೇಡ ಸುಮ್ಮನೆ. ನನಗ್ ನಿದ್ದೆ ಬರ್ತಿದೆ. ನಂದೀಶನ್ ಕರ್ದು ಚಾಪೆ ದಿಂಬು ತರಕ್ ಹೇಳ್ತೀನಿ. ಇವಳನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ರೆ ಸರಿ ಹೋಗುತ್ತೆ ಅಂತೀರಾ ಯಜಮಾನ್ರೆ? ನೈನಿ, ಚಿಕಿತ್ಸೆ ಕೊಡುವಂತ ಆಸ್ಪತ್ರೆಗಿಂತ ಅಭಿಷೇಕ ಮಾಡೋ ದೇವಾಲಯಗಳಲ್ಲೇ ವಿಶಾಲಾಕ್ಷಿಗೆ ನೆಮ್ಮದಿ ಸಿಗ್ಬೋದು ಅಂತ ಅನ್ಸುತ್ತೆ. ಅವಳಿಗೆ ಹೇಗಿಷ್ಟನೋ ಹಾಗಿರ್ಲಿ ಬಿಡು. ಮಕ್ಕಳ ಸಂತೋಷನೇ ಅಲ್ವಾ ನಮಗ್ ಬೇಕಾಗಿರೋದು.
ಅಲ್ಲ ಅದ್ ಹೇಗ್ ಬಿತ್ತು? ಮೇಲಿಂದ ಬಿದ್ರೆ ಎಲ್ಲಿಂದ ಬಿತ್ತು ಅಂತ ಕೇಳ್ತೀಯಲ್ಲ. ಮಾವ, ಮೇಲ್ ಯಾರೂ ಇಲ್ಲ, ಅದ್ ಹೇಗ್ ಕೆಳಗ್ ಬಿತ್ತು ಅಂತ ಅತ್ತೆ ಕೇಳ್ತಿದಾರೆ. ಹಾ, ನೈನಿ ಅದಕ್ಕೆ ಪಾಟ್ ಬೀಳ್ತಿದೆ ಅಂತ ಹೇಳೋ ಅಷ್ಟರಲ್ಲೇ ಸುಮನ ತಲೆ ಮೇಲೆ ಪಾಟ್ ಬಿತ್ತು. ನಮ್ಮ ಅಮ್ಮನಿಗೆ ನಿದ್ರಾಭಂಗವಾಯಿತು. ಏಯ್ ನೀನ್ ಸುಂದರಪ್ಪ, ಸುಮ್ಮನ ಮೇಲೆ ಪಾಟ್ ಬಿದ್ದು ನೋವಲ್ ನರ್ಲಾಡ್ತಾ ಇದ್ರೆ ನೀನ್ ಅವಳಿಗೆ ಡಿಸ್ಟರ್ಬ್ ಆಯ್ತು ಅಂತ ಹೇಳ್ತಾ ಇದೀಯಾ? ನೋವಾಗ್ತಿದೆ ಸುಮನ. ಹಾ, ಹೇಳ್ತಾ ಇಲ್ಲ ಅಂದ್ರೆ ಹೇಳಕ್ ಆಗ್ದಿರೋಷ್ಟು ನೋವಿದೆ ಅಂತ ಅರ್ಥ ತಾನೆ? ಏನೇ ಆದ್ರೂ ತಿಲೋತ್ತಮ ಅತ್ತೆಗ್ ತುಂಬಾ ಲಕ್ಕಿದೆ. ಹೇಗೆ? ಹೇಗೆ ಅಂತ ಕೇಳ್ತಿರಲ್ಲ ಅತ್ತೆ, ನಾಳೆ ನೀವು ಮದ್ವೆ ಆಗಿದ್ದಿನ ನಿಮ್ ತಲೆ ಮೇಲ್ ಬಿದ್ದಿದ್ರೆ ನೀವ್ ಉಡೋಂತ ಸೀರೆಗೂ ತಲೆ ಕಟ್ಟೋಂತ ಬ್ಯಾಂಡೇಜ್ಗೂ ಮ್ಯಾಚಿಂಗ್ ಇರ್ತಿತ್ತಾ? ಇಲ್ಲ ತಾನೆ? ನಿನ್ ಮುಖ ನೋಡ್ಕೊ. ಹಾ, ನಾಳೆ ಯಾರ್ ಚೆನ್ನಾಗ್ ರೆಡಿ ಆಗ್ತಾರೋ ಅದನ್ನ ಅವ್ರ ಮುಖನೇ ಹೇಳುತ್ತೆ ಅತ್ತೆ. ಮಾಮ್, ಆ ಪಾಟ್ ಕೆಳಗ್ ಬೀಳಕ್ಕೂ ಮೊದ್ಲೇ ಎಲ್ರೂ ಬಂದ್ ಸೇರ್ಕೊಂಡಿದ್ರಿ ಅಲ್ವಾ? ಏನ್ ಬಿತ್ತು ಅಂತ? ಅದೇ ಪಾಟೆ. ಇನ್ನೂನಾ? ನೆಕ್ಸ್ಟ್ ಅಟ್ಯಾಕ್ ಯಾರ ಮೇಲಾಗುತ್ತೋ ಏನೋ. ತಿಲೋತ್ತಮ ಅತ್ತೆ ತಲೆ ಬಂಡೆ ತರ ಗಟ್ಟಿ ಆಗಿರೋದ್ರಿಂದ ಅವ್ರಿಗೇನೂ ಆಗಲ್ಲ. ನನ್ ಗಂಡಂದು ಸಾಫ್ಟ್, ಅದ್ರೊಳಗೆ ಏನೂ ಇಲ್ಲ. ಏಯ್ ನಿಲ್ಸು, ಏನಾಗುತ್ತೆ ಅಂತ ನೋಡೋಣ. ದೊಡ್ಡಮ್ಮ, ನೀವಂತೂ ನಾಳೆ ನಿಮ್ ಅತ್ತೆ ಮದ್ವೆ ದಿನ ಮನೇಲಿ ಆಚರಿಸ್ಬೇಕು. ಆಯ್ತು ಸರಿ. ಅಪ್ಪ, ನನ್ ದೇವಸ್ಥಾನಕ್ಕೆ ಹೋಗಿ ಈ ಅವತಾರನ ಬದಲಾಯಿಸಿ ಬರ್ತೀನಿ. ಒಳ್ಳೇದಮ್ಮ, ನಿನಗೆಲ್ಲಿ ದೃಷ್ಟಿ ಆಗುತ್ತೋ ಅಂತ ಅನ್ಕೊಂಡೆ, ಆದ್ರೆ ಸುಮ್ಮನಾಗ್ತಾಗ್ತು. ನೀನ್ ಹೋಗ್ಬಮ್ಮ. ಸ್ವಾಮೀಜಿ, ರಕ್ತ ಚಿಮ್ಮಿ ಗಾಯತ್ರಿ ಅಮ್ಮವ್ರ ಫೋಟೋ ಮೇಲೆ ಬೀಳೋದು ನನಗೆ ಕಾಣಿಸಿದ ತಕ್ಷಣ ಆ ರಕ್ತ ಯಾರ್ದಾಗಿರ್ಬೋದು ಅಂತ ಗಾಬರಿ ಆಯ್ತು. ಇವಾಗ ಗೊತ್ತಾಗ್ತಾ ಇದೆ, ಪ್ರಾಣಾಪಾಯ ಆಗೋದ್ರಲ್ಲಿರೋದು ಯಾರಿಗೂ ಅಲ್ಲ ಸ್ವಾಮೀಜಿ, ತಿಲೋತ್ತಮ ಅತ್ತೆಗೆ. ಸ್ವಾಮೀಜಿ, ಒಬ್ರು ಪ್ರಾಣ ಹೋಗೋ ಪರಿಸ್ಥಿತಿ ಬಂದಿದೆ, ಅವ್ರ ರಕ್ತ ಚಿಮ್ಮೋದ್ರಲ್ಲಿದೆ ಅಂತ ಹೇಳಿದ್ರೆ ನೀವು ಯಾಕೆ ಹೀಗೆ ನಗ್ತಿದ್ದೀರಾ ಸ್ವಾಮೀಜಿ? ನಿನ್ನ ಶತ್ರು ಅಂತ್ಯ ಆಗೋದು ನಿನಗಿಷ್ಟ ಇಲ್ವೇನೋ? ಇಲ್ಲ ಸ್ವಾಮೀಜಿ, ತಿಲೋತ್ತಮ್ಮ ಅತ್ತೆ ಸಾಯ್ಬಾರ್ದು. ನನ್ ದೊಡ್ಡ ಮಗಳು ಗಾಯತ್ರಿ ಅಮ್ಮೋರೆ ಬಂದು ಅವ್ರ ಸೇಡ್ ತೀರಿಸ್ಕೊಳ್ಳೋವರೆಗೂ, ಅವ್ರ ಪ್ರಾಣ ತೆಗಿಯಕ್ಕೆ ಆ ವಿಶಾಲಾಕ್ಷಮ್ಮ ತಾಯಿನೇ ಬಂದ್ರು ಅವ್ರನ್ನ ತಡಿತೀನಿ ನಾನು. ನಿನ್ನ ಆಸೆಗಳನ್ನೆಲ್ಲ ದಾರಿ ತಪ್ಸೋದು ಯಾರನ್ಕೊಂಡೆ? ಯಾರ್ ಸ್ವಾಮೀಜಿ? ಹೇಳಿದ್ರೆ ನಂಬ್ತೀಯಾ? ನಿಮ್ ಹತ್ರ ಬಂದಿರದೆ ನನ್ ಬೆಂಗಾವಲಾಗಿ ನನ್ ಪ್ರಯತ್ನಕ್ಕೆ ನೀವ್ ಜೊತೆಯಾಗಿರ್ತೀರಾ ಅಂತ. ನಯನಿ, ನೀನ್ ಆಶ್ಚರ್ಯ ಮತ್ತೆ ಗೊಂದಲಕ್ಕೆ ಒಳಗಾಗದೆ ಅಮ್ಮನವರ ಲೀಲೆ ಅಂತ ತಿಳ್ಕೊಂಡು ತಾಳ್ಮೆಯಿಂದ ಇರು. ಸರಿ ಸ್ವಾಮೀಜಿ, ನನ್ಗೆ ಅರ್ಥ ಆಗೋ ಹಾಗೆ ಹೇಳಿ. ನಿನ್ನ ಕತ್ತಲಿ ತಾಳಿ ಕಟ್ಟಿದ ನಿನ್ನ ಗಂಡ ವಿಶಾಲನೇ ತಿಲೋತ್ತಮನ ರಕ್ತ ಹರಿಯೋದಕ್ಕೆ ಪರೋಕ್ಷವಾಗಿ ಕಾರಣ ಆಗ್ತಾನೆ. ನಿನ್ನಿಂದ ನಂಬೋಕ್ ಆಗ್ತಿಲ್ವಲ್ಲ? ಅವರು ಗೊತ್ತಿಲ್ಲದೆ ಈ ಕೆಲಸ ಮಾಡ್ಬೋದೇ ಹೊರತು ಗೊತ್ತಿತ್ತು ಯಾರಿಗೂ ಕಷ್ಟ ಕೊಡಲ್ಲ. ನಾಳೆ ತಿಲೋತ್ತಮ ಮದುವೆಯಾದ ದಿನ, ಅದೇ ಅವಳು ಸಾವಿನ ದಿನ ಆಗ್ಬಹುದು ಅಂತ ಗ್ರಹಗತಿಗಳು ಸೂಚಿಸ್ತಿದೆ. ಹೇಗ್ ತಡೀತೀಯ ಅಂತ ನೀನೇ ಯೋಚನೆ ಮಾಡು. ಯಜಮಾನ್ರನ್ನೇ ಏನ್ ಮಾಡಕ್ ಹೊರಟಿದ್ದೀರಾ ಅಂತ ಕೇಳು ಅಂತೀರಾ ಸ್ವಾಮೀಜಿ? ಅವನಿಗೆ ತಿಳಿಯಲ್ಲ ಏನಾಗುತ್ತೆ ಅಂತ. ನೀನು ಅಮ್ಮನವ್ರ ಮೇಲೆ ಭರವಸೆ ಇಡು.
ಬಾ ವಿಕ್ರಾಂತ್. ಅದ್ಗೆ ನನ್ನ ಹತ್ರ ಏನೋ ಮಾತಾಡ್ಬೇಕು ಅಂದ್ರಂತೆ. ಹೌದು ವಿಕ್ರಾಂತ್ ಅವ್ರೆ, ಏನ್ ಮಾಡ್ತಿದ್ರಿ ನೀವು? ಮಾಮ್ ಮ್ಯಾರೇಜ್ ಡೇಗೆ ಅರೇಂಜ್ಮೆಂಟ್ಸ್ ಮಾಡ್ತಾ ಇದ್ದೆ. ಅದಕ್ಕೆ ಆಲ್ಮೋಸ್ಟ್ ಆಗೋಗಿತ್ತು. ಎಲ್ಲರೂ ರೆಡಿಯಾಗಿ ಕೆಳಗಡೆ ಬಂದ್ಬಿಟ್ರೆ ಕೇಕ್ ಕಟ್ ಮಾಡ್ಬೋದು. ರೆಡಿ ಆಗ್ತಿರೋ ಸುಮ್ಮನಂಗೆ ನೀವೇನು ಮಲ್ಗೆ ಹೂ ತಂದಿಲ್ಲ ಅಲ್ವಾ? ದಾಸೋಳನ್ ಕೂಡ ತಂದ್ಕೊಡಲ್ಲ ಅದಕ್ಕೆ. ಡಮ್ಮೋ ಡಮ್ಮ, ಆ ಹೂನ ಶಿವನ್ಗೆ ಅರ್ಪಿಸ್ಬೋದು ವಿಕ್ರಾಂತ್. ಹೆಂಡ್ತಿನ ಹಚ್ಕೊಂಡೇ ಇರೋ ಗಂಡ ದೇವ್ರ ಹತ್ರ ಬೇಡ್ಕೊಂಡ್ರೆ ಏನ್ ಉಪಯೋಗ ಇರತ್ತೆ ಹೇಳು? ನೀನ್ ಬರಲ್ಲ ಅನ್ಕೊಂಡಿದ್ದೆ, ಬಂದ್ಬಿಟ್ಯಾ? ಸೀಕ್ರೆಟ್ ಆಗಿ ಮಾತಾಡ್ಬೇಕಿತ್ತಾ? ಹಾಗ ಅನ್ಕೋಬೇಡ ಸುಮನ. ವಿಷಯ ಹೇಳಿದ್ರೆ ನೀನು ಗಾಬರಿ ಆಗ್ತೀಯ ಅಷ್ಟೇ. ನನ್ ಗಂಡನ್ ಜೊತೆ ಮೀಟಿಂಗ್ ಮಾಡ್ಬೇಕಾದ್ರೆ ನಾನು ಏನು ಅನ್ಕೊಳ್ಳಲ್ಲ. ಇವಾಗ ಯಾಕೆ ಗಾಬರಿ ಆಗ್ತೀನಕ್ಕ? ಅನಾವಶ್ಯಕವಾಗಿ ಮಾಮ್ ಮ್ಯಾರೇಜ್ ಡೇ ದಿನ ಹೊಡಿಸ್ಕೋಬೇಡ ನೀನು. ನಾನ್ ಬೈದ್ರೆ ಕೋಪ ಮಾಡ್ಕೋಬೇಕು. ನಿಜ ಹೇಳ್ತಾ ಇದ್ರು ಯಾಕೆ ಸಿಟ್ ಮಾಡ್ಕೋತೀರಾ? ಮೊದ್ಲು ನೈನಿ ಹೇಳೋದನ್ನ ಕೇಳಿಸ್ಕೊ. ನಮ್ಮಕ್ಕ ಈ ವಿಷಯ ಎಲ್ರಿಗೂ ಹೇಳಿದ್ರೆ ಎಲ್ರೂ ಸಂತೋಷವಾಗಿರೋದ್ ಬಿಟ್ಟು ಚಿಂತೆ ಮಾಡ್ತಾರೆ. ಪರವಾಗಿಲ್ಲ ಹೇಳಕ್ಕ. ಅದನ್ ಯಾರಿಗೂ ಹೇಳ್ದೇ ಇದ್ರೆ ಆಯ್ತು. ಮಲ್ಲಿಗೆ ಹೂವಿಂದ ರಕ್ತ ಚಿಮ್ಮುತ್ತೆ ಅಂತ ನನಗ್ ಕಾಣಿಸ್ತು. ವಾಟ್? ನೀವ್ಯಾಕ ಆತರ ಶಾಕ್ ಆದ್ರಿ? ಹೂವಿಂದ ಪರಿಮಳ ಬರುತ್ತೆ ಹೊರತು ಸಾವು ಬರುತ್ತಾ ಅದಕ್ಕೆ? ನೀವೇನ್ ಯೋಚನೆ ಮಾಡ್ಬೇಡಿ. ನನಗೆ ಅಂತ ನೀವ್ ಯಾವ ಹೂವನ್ನು ತರದೇ ಇರೋದ್ರಿಂದ ಈ ಗಂಡಾಂತರಕ್ಕೂ ನನ್ಗೂ ಯಾವುದೇ ರೀತಿ ಸಂಬಂಧ ಇರಲ್ಲ. ಏನಂತ್ಯಕ್ಕ? ತಿಲೋತ್ತಮ ಅತ್ತೆಗೆ ಪ್ರಾಣಾಪಾಯ ಇರೋದು ಅಂತ ಹೇಳ್ಬೇಕು ಅನ್ಕೊಂಡಿದ್ದೆ. ಇವಾಗ ಹೇಳಿದ್ರೆ ಸುಮನ ಹೋಗಿ ಅವ್ರಿಗೆ ಹೇಳೇ ಬಿಡ್ತಾಳಷ್ಟೇ. ಯಾಕೇನು ಮಾತಾಡ್ತಿಲ್ಲ? ನೀನ್ ಮಾತ್ರ ಬದುಕಿದ್ರೆ ಸಾಕಾ? ಯಾರೋ ಸಾಯ್ತಾರೆ ಅಂತ ನಾನ್ಯಾಕ್ ಸುಮ್ನೆ ಯೋಚನೆ ಮಾಡ್ಲಿ? ಮನೆಯವ್ರಿಗೆ ಯಾರಿಗೆ ಏನೇ ಆದ್ರೂ ಪರವಾಗಿಲ್ವಾ? ಹಾಗೇನ್ ಅನ್ಕೊಳಲ್ಲ. ಗುರುತು ಪರಿಚಯ ಇಲ್ದಿರೋರ್ನ ಕಾಪಾಡುವಂತ ನಮ್ಮಕ್ಕ ಈ ಮನೆಯವ್ರನ್ನ ಕಾಪಾಡೋದಿಲ್ವಾ ಅಂತ ನಾನ್ ಅನ್ಕೋತಿದ್ದೆ ಅಷ್ಟೇ. ಆಪತ್ತು ಯಾರಿಗೆ ಅಂತ ನೈನಿ ಅದ್ಕೆಗೆ ಇನ್ನೂ ಗೊತ್ತಾಗಿಲ್ಲ ಅಂತ ಅನ್ಸುತ್ತೆ. ಅವಳು ಗೊತ್ತಾಗೋದಲ್ಲ ವಿಕ್ರಾಂತ್, ನಿನಗ್ ಗೊತ್ತಾದ್ರೆ ಅದೇನಾಗುತ್ತೋ ಏನೋ. ನಾನ್ ನಿನ್ ಗಂಡ ಅನ್ನೋ ನಿಜನ ನೀನ್ ಮುಚ್ಚಿಟ್ಟು ಈಗ ಗೆದ್ದಲು ಕಷ್ಟಪಟ್ಟು ಕಟ್ಟಿದ ಹುತ್ತನ ಒಂದು ಹಾವು ಆಕ್ರಮಿಸ್ಕೊಂಡ ಹಾಗೆ ವಿಶಾಲ್ ಮತ್ತೆ ನಯನಮ್ಮ ಕಟ್ಟಿಸ್ಕೊಂಡಿರೋ ಈ ಬಂಗ್ಲೆಯಲ್ಲಿ ನೀನ್ ಬಂದ್ ಸೇರ್ಕೊಂಡಿದ್ಯಾ. ಎಷ್ಟಾಡ್ತೀಯೋ ಆಡು. ಗಾಯತ್ರಮ್ಮ ಅವ್ರನ್ನ ಸಾಯಿಸಿದ ನಿನ್ನನ್ನ ಆ ಮಹಾತಾಯಿಗೆ ಅಂತ್ಯ ಸಂಸ್ಕಾರ ಮಾಡಿರೋ ಇದೇ ಜಾಗದಲ್ಲಿ ಕೊಲ್ಬೇಕು ಅಂತ ಈ ರಿವಾಲ್ವರ್ನ ತಗೊಂಡ್ಬಂದಿದ್ದೀನಿ. ಹೌದು ಯಜಮಾನ್ರೆ, ತಿಲೋತ್ತಮ ಅವ್ರು ನೋಡ್ಬಿಟ್ರೆ ಅಂತ. ನಾನೇ ಅವ್ರ ಹತ್ರ ಕರ್ಕೊಂಡು ಹೋಗೋಣ ಅನ್ಕೊಂಡ್ರೆ ನೀನ್ ಎಲ್ರೂ ನೋಡ್ತಾರೆ ಅಂತ ಭಯ ಪಟ್ಕೊಂಡು ಇಲ್ಲಿ ನಿಂತಿದೀಯಲ್ಲ. ಏನು ಯಜಮಾನ್ರೆ, ನಾನಂದ್ರೆ ಅವ್ರಿಗೆ ಇಷ್ಟ ಇಲ್ಲ. ಹಾಗಿದ್ದಿದ್ರೆ 2 ಮಕ್ಳು ಹುಡ್ತಿದ್ವಾ? ತುಂಬಾ ಚೆನ್ನಾಗಿ ಹೇಳ್ತೀಯ ಬಿಡಪ್ಪ ನೀನು. ನನ್ ಕಂಡ್ರೆ ತಿಲೋತ್ತಮಗೆ ಸ್ವಲ್ಪ ಕೋಪ. ಅವರು ಆಕ್ಟ್ ಮಾಡ್ತಿದ್ರಷ್ಟೇ. ನಮ್ಮಮ್ಮನ್ನ ಸಾಯಿಸಿದ್ದು ನೀನಲ್ಲ ಅನ್ನೋ ವಿಷಯ ನನಗೆ ಚೆನ್ನಾಗಿ ಗೊತ್ತಿದೆ. ನೀನೇ ಮಾಡಿರೋ ತರ ಕತೆ ಕಟ್ಟಿ ಅಪವಾದ ನಿನ್ ಮೇಲೆ ಹೊರ್ಸೋದ್ಲು ಅಕ್ಕ. ಎಲ್ಲ ಅರೇಂಜ್ಮೆಂಟ್ಸು ಮಾಡಿದ್ದಾರೆ. ನಿನ್ನ ನೋಡಿದಾಗ ಮೊದಲು ಅವರು ಕೋಪ ಮಾಡ್ಕೊಂಡ್ರು, ಆಮೇಲೆ ಅಡ್ಜಸ್ಟ್ ಮಾಡ್ಕೋತಾರೆ. ಅದಾದ್ಮೇಲೆ ಯೋಚನೆಯಲ್ಲಿ ಮುಳುಗ್ತಾರ ಅವರು. ನಿನ್ನ ನಮ್ ವಿಶಾಲು ಹೇಗ್ ನಮ್ದ ಅಂತ. ಚಿಕ್ಕ ವಯಸ್ಸಿಂದ ವಿಶಾಲ್ ಅವ್ರನ್ನ
ಆ ರಾಕ್ಷಸಿ ಬೆಳೆಸಿ ದೊಡ್ಡೋಳ್ ಮಾಡಿದಾಳೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಸಮಾಧಾನವಾಗಿದ್ದೀನಿ. ಇಲ್ಲ ಅಂದ್ರೆ ಯಾವತ್ತೋ ಅವಳ ಕತೆನ ಮುಗಿಸ್ಬಿಡ್ತಿದ್ದೆ. ನನ್ನ ಹೆತ್ತ ತಾಯಿ ಗಾಯತ್ರಿ ದೇವಿನೇ ಸಾಕ್ತಾಯಿ ಆಯಸ್ಸನ್ನ ಮುಗಿಸ್ತಾಳೆ ಅಂತ ಕಾಯ್ತಾ ಇದ್ದೀನಿ. ಆ ದಿನ ಆದಷ್ಟು ಬೇಗ ಬರುತ್ತೆ. ಪುಟ್ಟ ಗಾಯತ್ರಿ ಏನ್ ಕಮ್ಮಿ ಅಲ್ಲ. ಅವಕಾಶ ಸಿಗ್ದಾಗೆಲ್ಲ ಸೇಡ್ ತೀರ್ಸ್ಕೊಳಕ್ ನೋಡ್ತಾಳಪ್ಪ. ನೀನ್ ಹೆಂಡತಿ ಕಿರಿಕಾರಾದ್ರೆ ನಿನಗ್ ಬೇಜಾರಾಗಲ್ಲ ಅಲ್ವಾ? ಇಲ್ಲ ಮೂರ್ತಣ್ಣ, ಅವಳ ಪಾಪದ ಕೂಡ ತುಂಬಿದೆ ಅನ್ಕೊಳ್ತೀನಿ. ಮ್ಯಾರೇಜ್ ಆನಿವರ್ಸರಿ ವಿಶಸ್ ಮಾಡಿ ಆಶ್ಚರ್ಯ ಪಡೋ ಹಾಗಾಗ್ಲಿ ಅಂತಾನೆ ಕರೆಸಿದ್ದೀನಿ. ಬೇಡದಿರೋ ವಿಷಯಗಳನ್ನೆಲ್ಲ ಮಾತಾಡಿ ಮೂಡ್ನ ಯಾಕೆ ಸ್ಪಾಯ್ಲ್ ಮಾಡ್ಕೋಬೇಕು? ನಡಿಯಪ್ಪ ಹೋಗೋಣ. ವಿಶಾಲ್ ಅವ್ರೆ, ನಂದೊಂದು ಚಿಕ್ಕ ಕೋರಿಕೆ. ತುಂಬಾ ವರ್ಷಗಳಾದ್ಮೇಲೆ ನನ್ನ ಹೆಂಡತಿನ ಭೇಟಿ ಮಾಡ್ತಿದ್ದೀನಲ್ವಾ, ಮೊದಲು ನೀವು ಹೋಗಿ ಜೋರಾಗಿ ಚಪ್ಪಾಳೆ ತಟ್ಟಿ, ಆಮೇಲೆ ನಾನು ಬರ್ತೀನಿ. ಸ್ಪೆಷಲ್ ಎಂಟ್ರಿನಾ? ಹೌದು ಯಜಮಾನ್ರೆ. ಅತ್ತೆ ಯಾಕೋ ಅನ್ಕಂಫರ್ಟಬಲ್ ಆದ್ರು ಅನ್ಸುತ್ತೆ. ಯಾಕೆ ಇರಲ್ಲ ಸುಮನ, ಸರ್ಪ್ರೈಸ್ ಅಂತ ಶಾಕ್ ಕೊಟ್ರಲ್ಲ ವಿಶಾಲ್ ಮತ್ತೆ ಚಿಕ್ಕಪ್ಪ. ಬರೋದು ತಡವಾಗಿದ್ರು ಜಗದೀಶನೇ ಬರ್ತಾನೆ ಅಂತ ಭ್ರಮೆ ಪಟ್ಟು ಈಗ ಭಯ ಪಡ್ತಿದ್ದಾರೆ ಅನ್ಸುತ್ತೆ. ಯಾಕಕ್ಕ ನಗ್ತಾ ಇದ್ಯಾ? ವೆಡ್ಡಿಂಗ್ ಡೇ ಯಾರ್ದು ನೈನಿ? ತಿಲೋತ್ತಮ ಅತ್ತೆದು. ಮದುವೆ ಒಬ್ರೇ ಮಾಡ್ಕೊಳಕ್ ಆಗಲ್ಲ ನೈನಿ. ಯಾರನ್ ಮಾಡ್ಕೊಂಡಿದಾರ ಅತ್ತೆ? ಜಗದೀಶ್ ಮಾವನ್ನ. ಗೆಸ್ಟ್ ಆಗಿ ಬಂದಿರೋರು ಯಾರು? ಗಂಗಾಧರ್ ದೊಡ್ಡಯ್ಯ. ಅಂದ್ರೆ ಹೆಂಡತಿ 2ನೇ ಮದ್ವೆ ಆನಿವರ್ಸರಿಗೆ ಮೊದಲನೇ ಗಂಡ ಬಂದಿದಾರಂತ ಆಯ್ತು. ಅಕ್ಕ, ಏಯ್ ಬಾಯ್ ಮುಚ್ಚು. ವಿಶಾಲ್, ನೀನೇನ್ ಮಾಡಿದ್ಯಾ ಅಂತ ನಿನಗಾದ್ರೂ ಗೊತ್ತಿದ್ಯಾ? ಏನಾಯ್ತು ಮಾಮ್? ನಿಮ್ಮಮ್ಮ ಗಾಯತ್ರಿ ದೇವಿ ಸಾವಿಗೆ ಕಾರಣರಾಗಿರೋರ್ನ ನೇರವಾಗಿ ಮನೆಗೆ ಕರೆಸ್ಕೊಂಡ್ಬಿಟ್ಟಿದ್ಯಾ. ಅಪ್ಪನೇ ದೊಡ್ಡಮ್ಮನ ಕೊಂದಿದ್ದಾರೆ ಅಂತ ಕತೆ ಹೇಳ್ತಾರಷ್ಟೇ. ಪುರಾವೆಗಳಾಗ್ಲಿ ಸಾಕ್ಷ್ಯಾಧಾರಗಳಾಗ್ಲಿ ಇಲ್ಲ ಅಲ್ವಾ ಮಾಮ್? ಏಯ್, ಏನೋ ಮಾತಾಡ್ತಿದ್ಯಾ ನೀನು? ವಲ್ಲಭ, ವಿಕ್ರಾಂತ್ ಹೇಳಿದ್ರಲ್ಲೂ ನಿಜ ಇದೆ. ಅವಮಾನ ಆರೋಪಗಳನ್ನ ಯಾರು ಯಾರ ಮೇಲೆ ಬೇಕಾದ್ರೂ ಮಾಡ್ತಿರ್ತಾರೆ. ಆದರೆ ವಿಷಯ ಬೇರೆನೇ ಇರುತ್ತೆ. ಅಂದ್ರೆ ತಿಲೋತ್ತಮ, ನಾನು ಗಾಯತ್ರಮ್ಮ ಅವರ ಬಂಟ. ಆ ತಾಯಿಗೆ ಸೇವೆ ಮಾಡ್ತಾ ನಿನ್ನೂ ವಲ್ಲಭನ್ನ ವಿಕ್ರಾಂತ ಮೂವರನ್ನು ಕೂಡ ಸಾಕಿ ಸಲಹಿದ್ದೀನಿ. ಆಗ ಡ್ರೈವರ್ ಆಗಿದ್ದ ನಾನು ಈಗ್ಲೂ ಹಾಗೆ ಇರ್ತೀನಿ ಹೊರತು ನಾನೇನ್ ಶ್ರೀಮಂತ ಅಂತ ಅನ್ಕೊಳ್ಳೋದಿಲ್ಲ. ನಿನ್ನ ಗಂಡ ಆಗಿದ್ರು ಸರಿನೇ. ಎಕ್ಸ್ಕ್ಯೂಸ್ ಮೀ, ನನ್ ಮೊದಲನೇ ಮಾವ. ನೀವು ಈ ಭೂಮಿ ಮೇಲೆ ಇಲ್ವೇ ಇಲ್ಲ ಅಂತ ಅನ್ಕೊಂಡು ನಿಮ್ಮನ್ನ ಮಾತಲ್ಲಿ ಯಾವತ್ತೋ ಸಾಯಿಸಿ ಜಗದೀಶ್ ಮಾವನ್ನ ಮದ್ವೆ ಮಾಡ್ಕೊಂಡಿರೋ ಅತ್ತೆ ವೆಡ್ಡಿಂಗ್ ಆನಿವರ್ಸರಿನ ಸೆಲೆಬ್ರೇಟ್ ಮಾಡೋಕ್ ಬಿಡಿ. ಅದನ್ನೇ ಮನ್ಸಲ್ಲಿ ಇಟ್ಕೊಂಡು ನನ್ನನ್ನ ತುಂಬಾ ಸಲ ಬ್ಲಾಕ್ ಮೇಲ್ ಮಾಡಿದಾನೆ. ಮಾರು ವೇಷದಲ್ಲಿ ನಮ್ಮನೇಲೆ ಇದ್ದು ನನ್ನನ್ನ ಸಾಯಿಸೋದಿಕ್ಕೂ ಕೂಡ ಪ್ರಯತ್ನ ಪಟ್ಟಿದ್ದ. ಅದೆಲ್ಲ ಮುಗ್ದೋಗಿರೋದು, ಅದನ್ನ ಬಿಟ್ಬಿಡು. ಜಗದೀಶ್ ಅವ್ರನ್ನ ಮದುವೆ ಆಗಿ ವಿಶಾಲ್ ನಯನಮ್ಮ ಅವರ ದಯೆಯಿಂದ ತುಂಬಾ ಒಳ್ಳೆ ಸ್ಥಾನದಲ್ಲಿದೆಯಾ. ನಿನ್ನ ಡಿಸ್ಟರ್ಬ್ ಮಾಡಬೇಕು ಅಂತ ಇಲ್ಲಿಗೆ ಬರಲಿಲ್ಲ. ಯಜಮಾನ್ರು ಬರೋಕ್ ಹೇಳಿದ್ರು, ಅದಕ್ಕೆ ಬಂದಿದ್ದೀನಿ.
ನೀನು ಹೊರಟೋಗು ದೊಡ್ಡಯ್ಯ. ಯಾಕೋ ನನ್ ಬಲ್ಗಣ್ ಅದ್ರತಾ ಇದೆ. ನಮ್ಮ ಅಕ್ಕ ಹೇಳಿದ್ಲು ಅಂದ್ರೆ ಅದ್ ನಿಜ ಆಗತ್ತೆ. ನೀವು ಹೊರಟೋಗೋದೇ ಒಳ್ಳೇದು. ಹೋಗ್ತೀನಮ್ಮ. ತಿಲೋತ್ತಮ್ಮ ಮದುವೆ ಆದ ದಿನ ಇಲ್ಲಿಗೆ ಬಂದು ನಾನು ಅವಳಿಗೆ ಏನು ಕೊಡದೆ ಹಾಗೆ ಹೋದ್ರೆ ಚೆನ್ನಾಗಿರೋದಿಲ್ಲ ಅಲ್ವಾ? ವಿಶಾಲ್ ಅವರೇ, ಗಿಫ್ಟ್ ಕೊಡ್ಬೋದಾ? ಗಿಫ್ಟೇ ಅಲ್ವಾ, ಕೊಡಿ. ಏನ್ ತಗೊಂಡ್ಬಂದಿದ್ದೀರಾ ಸೀನಿಯರ್ ಮಾವ? 100-200 ಕೊಟ್ಟು ತಗೊಂಡ್ ಬಂದಿರ್ತಾರೆ. ಕರೆಕ್ಟಾಗಿ ಹೇಳಿದ್ಯೋ. ತಗೋಬೇಡ ತಿಲೋತ್ತಮ. ಏನ್ ಕೊಡ್ತಾರೆ ಅಂತಾನು ಗೊತ್ತಿಲ್ವಲ್ಲ. ಅಷ್ಟು ಬೇಗ ಬೇಡ ಅಂದ್ರೆ ಹೇಗೆ? ಬೇಗ ಕೊಡಪ್ಪ. ಸರಿ ಆಯ್ತು. ಮಲ್ಲಿಗೆ ಹೂವಿಂದ ರಕ್ತ ಚಿಮ್ಮುತ್ತೆ ಅಂತ ನನಗೆ ಕಾಣಿಸ್ತು. ನಾನ್ ಬದುಕಿದಿನ ಸತ್ತಿದಿನ ಅಂತ ನೋಡೋದಿಕ್ಕ ವಿಶಾಲ್? ಯಾಕೆ ಮಾಮ್ ಹಾಗೆ ಮಾತಾಡ್ತಾ ಇದ್ದೀರಾ? ನನ್ ಸಾವನ್ನ ನೀವು ಬಯಸಿದ್ರಲ್ಲ, ಅದಕ್ಕೆ ಹಾಗೆ ಹೇಳ್ದೆ. ಚಿಕ್ಕ ಯಜಮಾನ್ರೆ, ನಾನ್ ಹೇಳಿರ್ಲಿಲ್ವಾ? ಅತ್ತೇನು ಅದೇ ತರ ಹೇಳ್ತಾ ಇದಾರೆ ನೋಡಿ. ನಿಮ್ಮಿಬ್ರು ಮೆಂಟಾಲಿಟಿ ಒಂದೇ ಅಲ್ವಾ, ಅದಕ್ಕೆ ಒಂದೇ ತರ ಯೋಚನೆಗಳು. ಲೇಯ್, ಅಲ್ಲ ನಮ್ಮಿಬ್ರು ಸ್ವಂತ ತಾಯಿನ ಸಾಯಿಸೋದಕ್ಕೆ ಮ್ಯಾರೇಜ್ ಡೇ ಅಂತ ಬಿಲ್ಡಪ್ ಕೊಟ್ಟು ಈ ತರ ಸೀನ್ ಕ್ರಿಯೇಟ್ ಮಾಡಿದಾರ ಕಣ. ಎಲ್ರೂ ಸಂತೋಷವಾಗಿರ್ಬೇಕು ಅಂತ ನಾವು ಫಂಕ್ಷನ್ ಮಾಡಿದ್ವಿವಲ್ಲ ಭಾವ. ಖುಷಿಯಿಂದ ಅಂತ ಯಾಕೆ ಸುಳ್ಳು ಹೇಳ್ತಾ ಇದೀಯಾ? ಗಾಯತ್ರಿಗೆ ಹುಷಾರಿಲ್ಲ ಅಂತ 2-3 ದಿನ ನಿನ್ ನಾಟಕ ಆಡ್ದೆ. 4ನೇ ದಿನದಿಂದ ಗಂಡಾಂತರ ಇದೆ ಅಂತ ಹೇಳ್ದೆ. ನನಗ್ ಬರುತ್ತೆ ಅವ್ರಿಗ್ ಬರುತ್ತೆ ಅಂತ ಎಲ್ರನ್ನೂ ಭಯ ಪಡಿಸ್ದೆ. ಕೊನೆಗೆ ನನ್ನನ್ನೇ ಮಣ್ಣು ಮಾಡೋದಿಕ್ಕೋಸ್ಕರ ಹೀಗೆಲ್ಲ ಮಾಡಿದ್ರಿ ಅಂತ ನನಗ್ ಗೊತ್ತಾಯ್ತು. ಮಾಮ್, ನೀವು ಅಪಾರ್ಥ ಮಾಡ್ಕೋತಿದ್ದೀರಾ. ಇದರಲ್ಲಿ ನೈನಿ ಕೈವಾಡ ಏನೂ ಇಲ್ಲ. ಅವಳಿಗೇನೂ ಗೊತ್ತಿಲ್ಲ. ಅವಳು ಗೊತ್ತಿರೋದನ್ನ ನಮಗ್ ತಿಳಿಸಿದಾಳಷ್ಟೇ. ಎಕ್ಸ್ಕ್ಯೂಸ್ ಮೀ ವಿಶಾಲ್ ಬಾವಾ, ಪ್ರಪಂಚದಲ್ಲಿ ಯಾರಿಗೆ ಏನೇ ಅಪಾಯ ಬಂದ್ರು ಹೇಳೋ ಅಂತ ನಮ್ಮಕ್ಕ ಮನೇಲೆಲ್ರಿಗೂ ಹುಷಾರಾಗಿರ್ಬೇಕು ಅಂತ ಹೇಳಿದ್ಲೇ ಹೊರತು ತಿಲೋತ್ತಮ ಅತ್ತೆಗೆ ಮಾತ್ರ ಅಪಾಯ ಇದೆ ಅಂತ ಯಾಕೆ ಹೇಳಲಿಲ್ಲ? ಹೌದಲ್ವಾ ವೇಶ್? ಹೇಳಿದಿದ್ರೆ ಅತಿಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರ್ತಿದ್ರಲ್ವಾ? ನಾನ್ ತಮಾಷೆಯಾಗಿ ಹೇಳಿದ್ರು ಅದ್ ನಿಜ ಆಗುತ್ತೆ ಅಂತ. ನಿಮ್ಮಮ್ಮಂಗ್ ಹುಷಾರು ಅಂತ ನನ್ ಗಂಡನ ಹತ್ರ ಹೇಳಿದ್ನ ಅಲ್ವಾ ಕೇಳಿ? ಏಯ್, ಏನೋ ತಮಾಷೆ ಮಾಡ್ತಾ ಇದ್ದೀರಾ ಅನ್ಕೊಂಡೆ. ಈ ತರ ಸ್ಕೆಚ್ ಆಗ್ತೀರಾ ಅಂತ ಗೊತ್ತಿರ್ಲಿಲ್ಲ. ಬ್ರೋ, ವಿಶಾಲ್ ಬ್ರೋಗೂ ಗೊತ್ತಿರಲಿಲ್ಲ ಅಪ್ಪ ರಿವರ್ವಲ್ ತಗೊಂಡ್ಬರ್ತಾರೆ ಅಂತ. ಯಾರೋ ನಿಮ್ಮಪ್ಪ? ನನ್ ಪ್ರಾಣ ತೆಗಿಯೋಕ್ ಹೊರಟಿರೋ ಪಾಪಿನ ಅಪ್ಪ ಅಂತಿದ್ಯಾ? ಕೇಳಕ್ಕೋ ನಿರ್ಲಿಲ್ವಲ್ಲಕ್ಕ. ಆಗಿದ್ದೇನೋ ಆಗೋಯ್ತು, ಕೆಲವೊಂದನ್ನ ಮರಿಬೇಕಾಗತ್ತೆ. ಇಷ್ಟೆಲ್ಲ ಆದ್ರೂ ನೀವ್ ಹೀಗ್ ಮಾತಾಡ್ತಾ ಇದೀರಲ್ಲ. ನಮ್ಮ ಅಕ್ಕ ಏನ್ ಹೇಳಿದ್ಲು?